ಪ್ರೀತಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿ ಇಚ್ಛೆ ಪಡಿದ್ದೀರ ಆಮೇಲೆ ಈ ಸಮಯದಲ್ಲಿ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿಯೂ ದಿನಕರಿಯರು ನಮ್ಮೆಲ್ಲರ ಸಂಗಡ ಮಾತಾಡ್ತಾರೆ. ಪರಿಶುದ್ಧಾತ್ಮನ ಬಲದಿಂದ ಎಲ್ಲರೂ ಚಬಡಿದು ಆಹ್ವಾನ ಮಾಡೋಣ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜಯ. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಹೊಂದಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆ ಹೋಗೋಣ. ಸಮಯ ತುಂಬ ಆಗಿದೆ. ಎಲ್ಲರೂ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಿ? ಹಲ್ಲೆಲೂಯಾ. ಚೆನ್ನಾಗಿರ್ಬೇಕಂತೇಳಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಆರಿಸಿ ತೆಗೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಅನೇಕ ವಾರಗಳಿಂದ 2 ವಾರಗಳಿಂದ ಅಪ್ಪರು ಅನೇಕ ಸತ್ಯಾಂಶಗಳನ್ನು ನಮಗೆ ತಿಳಿಯಪಡಿಸಿದರು. ಓದುವಾರ ಆ ಕಡೆ ವಾರ ನಾವು ಅನೇಕ ವಿಷಯಗಳನ್ನು, ಸಂಗತಿಗಳನ್ನು, ದೇವರ ವಾಕ್ಯಗಳನ್ನು ನಾವು ಅರಿತುಕೊಂಡಂಥವರಾಗಿದ್ದೇವೆ. ಕೇವಲ ಕೇಳುವವರು ಮಾತ್ರವೇ ಆಗಿದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಅದರ ಪ್ರಕಾರವಾಗಿ ನಾವು ನಡೆಯುವವರು ಆಗುವಾಗ ಮಾತ್ರ ಆಶೀರ್ವಾದ ಎನ್ನುವಂಥದ್ದಕ್ಕೆ ನಾವು ಪಾತ್ರರಾಗುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸತ್ಯವೇದ ಪುಸ್ತಕದಲ್ಲಿ ಚರಿತ್ರೆ ಪುಸ್ತಕ ಎಂಬುದಾಗಿ ಕರೆಸಿಕೊಳ್ಳುವಂಥ ಅಪೊಸ್ತಲರ ಕೃತ್ಯಗಳು ಪುಸ್ತಕ, ಶ್ರೀ ಲೂಕನು ವೈದ್ಯನಾಗಿರ್ತಕ್ಕಂಥ ಲೂಕನು ಬರೆದಿರ್ತಕ್ಕಂಥ ಪುಸ್ತಕ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 6ನೇ ವಚನದಿಂದ 4ರಿಂದ 12 ವಚನಗಳು ಓದಿಕೊಳ್ಳೋಣ. ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರ್ರಿ ಎಂದು ಅಪ್ಪಣೆ ಕೊಟ್ಟನು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು, ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಫಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಒಂದು ವಿಶೇಷವಾದಂಥ ಒಂದು ಚಾರಿತ್ರಾತ್ಮಕ ಘಟನೆಯನ್ನ ಶ್ರೀ ಲೂಕನು, ವೈದ್ಯನಾಗಿರ್ತಕ್ಕಂಥ ಲೂಕನು ಏನು ಮಾಡ್ತಾ ಇದ್ದಾನ್ರಿ? ಬರಿತಾ ಇದ್ದಾನೆ. ವಿಶೇಷವಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಂಗತಿಯನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಹೊರಟು ಬಂದಿದ್ದಾದ ಮೇಲೆ ಆತನು ತಾನು ಮಾಡಿರ್ತಕ್ಕಂಥ ಒಂದು ಕೆಲಸ ಯಾವುದು ಮಾಡಬೇಕಾಗಿತ್ತು, ಯಾರೂ ಮಾಡಲಾರದಂಥ ಆ ಕೆಲಸವನ್ನು ಆತನು ಮಾಡಿ ಮುಗಿಸಿದಾದ ಮೇಲೆ ಆತನು ಸುಮ್ಮನಿರಲಿಲ್ಲ. ಆತನು ಪುನಃ ನಾನು ಎಲ್ಲಿಂದ ಬಂದಿದ್ದೇನೋ ಅಲ್ಲಿಗೆ ನಾನು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಆತನ ಎಲ್ಲ ಕಾರ್ಯವನ್ನು ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ನೀವು ಪವಿತ್ರಾತ್ಮನಲ್ಲಿ ನಿಮಗೆ ಸ್ನಾನವಾಗುತ್ತೆ, ಇನ್ನೂ ಸ್ವಲ್ಪ ದಿವಸದೊಳಗಡೆ ನಿಮಗೆ ಸ್ನಾನವಾಗುತ್ತೆ, ಅದಕ್ಕಾಗಿ ಯೆರೂಸಲೇಮನ್ನು ನೀವು ಬಿಟ್ಟು ಹೋಗದೆ ಇಲ್ಲೇ ಕಾದುಕೊಂಡಿರಿ ಎಂಬುದಾಗಿ ಹೇಳಿದಾಗ ಸ್ವಾಮಿ ಎಲ್ಲ ಮಾತುಗಳನ್ನು ಅವ್ರು ಕೇಳ್ತಾ ಇದ್ದಾರೆ. ಸ್ವಾಮಿ, ಇದೇ ವರ್ಷದಲ್ಲಿ ಇದೇ ಕಾಲದಲ್ಲಿ ನೀನು ನಿನ್ನ ರಾಜ್ಯವನ್ನು ಸ್ಥಾಪಿಸ್ತೀಯಾ ಅಂತ ಕೇಳಿದಾಗ ಸ್ವಾಮಿ ಒಂದೇ ಮಾತು ಹೇಳಿದ್ರು. ಏನಂತ ಹೇಳಿ, ದೇವರ ಒಂದು ಕಾಲವನ್ನು, ಅಧಿಕಾರವನ್ನು
ಸಮಯಗಳನ್ನು ತಿಳಿದುಕೊಳ್ಳುವುದು ಅದು ನಿಮ್ಮ ಕೆಲಸ ಅಲ್ಲ. ನಿಮಗೆ ಯಾವೊಂದು ಕೆಲಸವನ್ನ ಆತನು ಒಪ್ಪಿಸಿದ್ದಾನೋ ಆ ಕೆಲಸವನ್ನೇ ನೀವು ಮಾಡುವವರಾಗಿ ಇರಬೇಕು. ಕಾಲವನ್ನು ಸಮಯಗಳನ್ನು ನೀವು ತಿಳಿದುಕೊಳ್ಳಬೇಡ್ರಿ ಎಂಬುದಾಗಿ ಆತನು ಹೇಳಿದಾದ ಮೇಲೆ ಆತನು ಮತ್ತೆ ಹೇಳ್ತಾ ಇದ್ದಾನೆ, ನೀವು ನನಗೆ ಸಾಕ್ಷಿಗಳಾಗಿ ಇರ್ರಿ ಎಂಬುದಾಗಿ. ಹಲ್ಲೆಲೂಯಾ. ಆ ಎಲ್ಲ ಮಾತುಗಳನ್ನು ಹೇಳಿದ ಮೇಲೆ ಅವರು ನೋಡ್ತಾ ಇರಬೇಕಾದ್ರೆ ಯೇಸು ಸ್ವಾಮಿ ಆಕಾಶದ ಒಳಗಡೆಯಿಂದ ಪರಲೋಕದಿಂದ ಆತನು ಹೊರಟು ಬಂದಂಥ ದೇವರು ಪುನಃ ಆತನು ಪರಲೋಕಕ್ಕೆ ಏರಿ ಹೋಗುವಂಥದ್ದನ್ನು ಇವರು ಕಣ್ಣಾರೆ ಕಾಣ್ತಾ ಇದ್ದಾರೆ. ಎಷ್ಟು ಜನ ಅಂದರೆ ಸುಮಾರು 500ಕ್ಕೂ ಹೆಚ್ಚು ಜನರು. ಎಷ್ಟು ಜನರಿ? 500ಕ್ಕೂ ಹೆಚ್ಚು ಜನರು ಆಕಾಶದೊಳಕ್ಕೆ ಆತನು ಏರಿ ಹೋಗುವಂಥದ್ದನ್ನು ಕಾಣ್ತಾ ಇರಬೇಕಾದ್ರೆ ಈ ಶಿಷ್ಯರು ಅದನ್ನೇ ದೃಷ್ಟಿಸಿ ನೋಡ್ತಾ ಇದ್ದಾರೆ. ಯಾರನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ? ಯೇಸು ಸ್ವಾಮಿ ಆಕಾಶದ ಒಳಗಡೆ ಹೋಗಿರುವಂಥದ್ದನ್ನು ಅವರು ದೃಷ್ಟಿಸಿ ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಶುಭ್ರ ವಸ್ತ್ರಧಾರಿಗಳಾಗಿರ್ತಕ್ಕಂಥ ಇಬ್ಬರು ದೂತರು ಬಂದು ಕೇಳ್ತಾ ಇದ್ದಾರೆ. ಏನಂತ ಹೇಳಂತಂದ್ರೆ ಅಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ಹಲ್ಲೆಲೂಯಾ. ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದ್ರೆ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ? ನೀವು ಏನನ್ನ ನೋಡ್ತಾ ಇದ್ದೀರಿ? ದೇವರು ನಿಮಗೆ ಒಂದು ಕೆಲಸವನ್ನ ಒಪ್ಪಿಸಿದಾಗ, ದೇವರು ನಿಮಗೆ ಒಂದು ಕಾರ್ಯವನ್ನು ನಿಮಗೆ ಒಪ್ಪಿಸಿದಾಗ, ದೇವರು ನಿಮಗಾಗಿ ತನ್ನ ಆಜ್ಞೆಗಳನ್ನು ಆತನು ಇಟ್ಟು ಇದೇ ರೀತಿಯಾಗಿ ನೀವು ನನಗೆ ಸಾಕ್ಷಿಯಾಗಿರಬೇಕು, ಯೆರೂಸಲೇಮಿನಲ್ಲಿಯೇ ನೀವು ಇರಬೇಕು, ನೀವು ನನಗಾಗಿ ಎದುರು ನೋಡುವವರಾಗಿ ಇರಬೇಕಂತೇಳಿ ಎಲ್ಲ ಕಾರ್ಯಗಳನ್ನು ತನ್ನ ಶಿಷ್ಯರಿಗೆ ಹೇಳಿ ಒಪ್ಪಿಸಿದಾದ ಮೇಲೆ ಇವರಾದರೂ ಅಲ್ಲಿಯೇ ನಿಂತುಕೊಂಡು ಯೇಸು ಸ್ವಾಮಿ ಯಾವ ರೀತಿಯಾಗಿ ಹೋದನಲ್ವಾ ಎಂಬುದಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ? ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನೀವು ಇವತ್ತಿನ ದಿವಸ ಏನನ್ನ ನೋಡುತ್ತಾ ನಿಂತಿದ್ದೀರಿ? ಶಿಷ್ಯರಿಗೆ ಆತನು ಒಪ್ಪಿಸಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನ, ಕೆಲಸವನ್ನ ಅವರು ನೋಡಲಾರದೆ ಏನ್ ಮಾಡ್ತಾ ಇದ್ದಾರೆ? ಅವರು ಯೇಸುವನ್ನೇ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ ಅವರು? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆಕಾಶದೊಳಕ್ಕೆ ಹೋದನು ಅದನ್ನೇ ನೋಡ್ತಾ ಇದ್ದಾರೆ ಹೊರತಾಗಿ ತಿರುಗಿ ಆತನು ಮತ್ತೆ ಬರ್ತೀನಿ ಎಂಬುದಾಗಿ ಹೇಳಿರ್ತಕ್ಕಂಥ ಮಾತುಗಳನ್ನ ಅವರು ತಿಳಿಯಲಾರದೆ ಹೋಗಿದ್ದಾರೆ ಪ್ರಿಯರೇ, ಗ್ರಹಿಸಲಾರದೆ ಹೋಗಿದ್ದಾರೆ. ತಾವು ಇನ್ನು ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿದೆಯೋ ಆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು ಎಂಬುದಾಗಿ, ಯೆರೂಸಲೇಮಿನಲ್ಲಿ ನಾವು ಕಾದುಕೊಂಡು ಕುಳಿತುಕೊಂಡು ಇರಬೇಕು ಎಂಬುದಾಗಿ ಅವರು ಗ್ರಹಿಸಲಾರದೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೂತರೇ ಇಳಿದು ಬಂದು ಏನು ಮಾಡ್ತಾ ಇದ್ದಾರೆ? ಈ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ? ಒಂದ್ಸಾರಿ ಯೇಸು ಸ್ವಾಮಿ ಆತನು ಪ್ರಾರಂಭದ ದಿವಸಗಳಲ್ಲಿ ಸೇವೆಗೆ ಬಂದಂಥ ಸಮಯದಲ್ಲಿ ಇಬ್ಬರು ಶಿಷ್ಯರು ಆತನನ್ನು ಹಿಂಬಾಲಿಸಿ ನಡೀತಾ ಇದ್ದಾರೆ. ಯಾಕೆ ನಡೀತಾ ಇದ್ದಾರೆ ಅಂದರೆ, ಸ್ಥಾನಿಕನಾದಂಥ ಯೋಹಾನನು ಈತನೇ ಬರಬೇಕಾದಂಥ ಕ್ರಿಸ್ತನು, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಮರಿ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಆ ಸ್ವಾಮಿಯನ್ನ ಹಿಂಬಾಲಿಸಿ ಹೋಗ್ತಾ ಇರಬೇಕಾದ್ರೆ ನೀವು ಏನನ್ನ ಹುಡುಕುತ್ತೀರಿ ಅಂತೇಳಿ ಸ್ವಾಮಿ ಕೇಳಿದಾಗ, ಅವಾಗ ರಬ್ಬೂನಿ, ನೀನು ಇಳಿದುಕೊಂಡಿರುವುದು ಎಲ್ಲಿ ಎಂಬುದಾಗಿ ಏನ್ ಮಾಡ್ತಾ ಇದ್ದಾರಂತೆ ಆ ಶಿಷ್ಯರು ಕೇಳಿದಾಗ, ಬಂದು ನೋಡಿರಿ ಎಂಬುದಾಗಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲ ನಾವು ನೋಡ್ತಾ ಇದ್ದೇವೆ, ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ನಾವು ಏನನ್ನ ಎದುರು ನೋಡ್ತಾ ಇದ್ದೇವೆ? ಇವತ್ತಿನ ದಿವಸದಲ್ಲಿ ನಾವು ಏನನ್ನ ನೋಡುತ್ತಾ ನಿಂತಿದ್ದೇವೆ? ಅನೇಕರು ಇವತ್ತಿನ ದಿವಸದಲ್ಲಿ ಲೋಕದಲ್ಲಿ ಜೀವಿಸುವಂತವ್ರು ಎದುರು ನೋಡ್ತಾ ಇರ್ತಾರೆ. ಅಲ್ಲಿಂದ ನನಗೆ ಹಣ ಬರುತ್ತೇನೋ, ಇಲ್ಲಿಂದ ನನಗೆ ಹಣ ಬರುತ್ತೇನೋ, ಅಲ್ಲಿ ನಾನು ನನ್ನ ಜೀವಿತವನ್ನು, ಅಲ್ಲಿಗೆ ಹೋದ್ರೆ ನನ್ನ ಜೀವಿತ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗುತ್ತೇನೋ, ಅಲ್ಲಿಗೆ ಹೋದ್ರೆ ನನ್ನ ಜೀವಿತ ಚೆನ್ನಾಗಿ ಆಗುತ್ತೇನೋ, ಅಲ್ಲಿಗೆ ಹೋದ್ರೆ ನನಗಿರುವಂಥ ಈ ಕಷ್ಟಗಳೆಲ್ಲ ನೀಗಿ ಹೋಗ್ತಾವೇನೋ ಅಂತೇಳಿ ಅನೇಕರು ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೇಸ್ ಗಾಡ್. ಆದರೆ ಆತ್ಮೀಯ ಜೀವಿತದಲ್ಲಿ ನಾವು ಎದುರು ನೋಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನು ಮರೆತು ಹೋದಂಥ ಸ್ಥಿತಿಯಲ್ಲಿ ಇದ್ದಾರೆ. ಕೆಲವೊಬ್ಬರಿಗೆ ದೇವರನ್ನ ಯಾಕೆ ನಂಬಿದೆವು ಅಂತೇಳಿ ಗೊತ್ತಿಲ್ಲ. ಮತ್ತೆ ದೀಕ್ಷಾ ಸ್ನಾನ ತೆಗೆದುಕೊಂಡಿರ್ತಾರೆ, ದೇವ್ರ ಮಕ್ಕಳಾಗಿರ್ತಾರೆ, ಅವ್ರು ಯಾಕೆ ಜೀವಿಸ್ತಾರೆ ಎಂಬುದಾಗಿ ಇರಲಾರದಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಪ್ರೇರ್. ಮತ್ತೆ ಎಲ್ಲ ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ನೀವು ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿ ದೇವರು ನಮಗೆ ಉಪಯೋಗ ಇಲ್ಲ. ಹಲ್ಲೆಲೂಯಾ. ಲೋಕಸ್ಥರ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಂತ ಆಚಾರ ಸಂಪ್ರದಾಯ ಪದ್ಧತಿಗಳನ್ನು ಎಲ್ಲ ಮಾಡುತ್ತಾ ಇನ್ನು ದೇವರಲ್ಲಿ ನಡೆದುಕೊಂಡ್ರೆ ಉಪಯೋಗ ಇಲ್ಲ. ಉಪಯೋಗ ಆಗುತ್ತಾ? ಆಗಲ್ಲ. ಅಲ್ಲಿ ಸಕ್ಕರೆ ಹಾಕಿದ್ರೆ ಏನಾಗುತ್ತೆ? ಚಹಾ ಆಗುತ್ತೆ. ಅಲ್ಲಿ ಒಂದು ಖಾರ ಪುಡಿ, ಮೆಣಸು ಪುಡಿ, ಇನ್ನು ಎಲ್ಲ ಪುಡಿಗಳು ಹಾಕಿ ಮತ್ತೆ ಸಕ್ಕರೆನೂ ಅದ್ರ ಜೊತೆಗೆ ಹಾಕಿದ್ರೆ ಆಗುತ್ತೆ ರೀ? ಆಗಲ್ಲ. ಏನಾಗುತ್ತೆ? ಅದು ಟೀ ಆಗಲ್ಲ. ಅಲ್ಲಿ ಸಿಹಿಯಾಗಿರ್ತಕ್ಕಂಥ ಟೀ ಆಗಲ್ಲ. ಅದು ಒಂದು ವೇಳೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಕಷಾಯ ಆಗಿರ್ಬೋದು.
ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸಿಹಿಯನ್ನ ಕಂಡುಕೊಂಡ ಮೇಲೆ ಬೆಲೆಯುಳ್ಳಂತ ವಸ್ತುವನ್ನ, ವಜ್ರವನ್ನ, ವೈಡೂರ್ಯವನ್ನ ನಾವು ನೋಡ್ತಾ ಇರ್ತೀವಿ. ಅಗಿಯಲ್ಪಟ್ಟಂತ ಒಂದು ರತ್ನವನ್ನು ನೀನು ಕಂಡುಕೊಂಡ ಮೇಲೆ ನೀನು ಅದಕ್ಕಾಗಿಯೇ ಜೀವಿಸುವಂತ ವ್ಯಕ್ತಿ. ದೇವರು ಹೇಳ್ತಾ ಇದ್ದಾನೆ ಈ ಶಿಷ್ಯರಿಗೆ ಏನಂತ ಹೇಳಂತಂದ್ರೆ, ನೀವು ಯೆರೂಸಲೇಮನ್ನ ಬಿಟ್ಟು ಹೋಗಬೇಡ್ರಿ. ದೇವರು ಆರಿಸಿಕೊಂಡಿರ್ತಕ್ಕಂಥ ಒಂದು ಪಟ್ಟಣ ಎಂಬುದಾಗಿ, ದೇವರ ಪಟ್ಟಣ ಎಂಬುದಾಗಿ ನಾವಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ನನ್ನಲ್ಲಿಯೇ ಇದ್ದು ವಾಸಿಸುವವರಾಗಿ ನೀವು ಜೀವಿಸುವವರಾಗಿ ಇರಬೇಕು ಎಂಬುದಾಗಿ ಶಿಷ್ಯರಿಗೆ ದೂತರು ಹೇಳ್ತಾ ಇದ್ದಾರೆ, ನೀವು ಏನನ್ನ ಎದುರು ನೋಡ್ತಾ ಇದ್ದೀರಿ? ನೀವು ಯಾಕೆ ಆಕಾಶದ ಒಳಕ್ಕೆ ದೃಷ್ಟಿಸಿ ನೀವು ನೋಡ್ತಾ ಇದ್ದೀರಿ? ಯಾವ ರೀತಿಯಾಗಿ ಆಕಾಶದ ಒಳಗಡೆ ಯೇಸು ಹೋಗುವುದನ್ನು ನೀವು ಕಂಡಿರೋ ಅದೇ ರೀತಿಯಾಗಿ ಆತನು ಪುನಃ ಇಳಿದು ಬರ್ತಾನೆ. ಏನ್ ಮಾಡ್ತಾನಂತ? ಇಳಿದು ಬರ್ತಾನೆ. ಅದೇ ಎಲ್ಲ ದೇವರನ್ನು ನಂಬಿದ ಮಕ್ಕಳಿಗೆ ಏನಿದೆ ರೀ? ನಿರೀಕ್ಷೆಯ ಒಂದು ಗುರುತು ಪ್ರೇರೆ. ನಾವು ಯಾಕೆ ನಂಬಿದೀವ್ರಿ? ನನ್ನ ದೇವರು ಪುನಃ ನನಗಾಗಿ ಆತನು ಇಳಿದು ಬರ್ತಾನೆ. ನನ್ನ ದೇವರು ನನಗೆ ಪುನಃ ಆತನು ನನಗೆ ವಾಗ್ದಾನ ಮಾಡಿದಂತ ಎಲ್ಲ ಕಾರ್ಯಗಳನ್ನು ಆತನು ನೆರವೇರಿಸಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೂತರ ಮಾತುಗಳನ್ನು ಕೇಳಿಸಿಕೊಂಡು ಅವರು ಏನ್ ಮಾಡಿದ್ರಂತೆ? ದೇವದೂತರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಏನ್ ಮಾಡ್ತಾ ಇದ್ದಾರೆ? ತೆರಳುತ್ತಾ ಇದ್ದಾರೆ. ಪ್ರೇರೆ, ನಾವು ಇವತ್ತಿನ ದಿವಸ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ನಾವು ಏನನ್ನ ನಿಜವಾಗಿ ಎದುರು ನೋಡಬೇಕಾಗಿದೆ? ಹಲ್ಲೆಲೂಯಾ. ನಾವು ಏನನ್ನ ಎದುರು ನೋಡುತ್ತಾ ನಿಂತುಕೊಳ್ಳಬೇಕಾಗಿದೆ? ನಾವು ಏನನ್ನ ಎದುರು ನೋಡುತ್ತಾ ಜೀವಿಸಬೇಕಾಗಿದೆ ಎಂಬುದಾಗಿ ಸತ್ಯವೇದದ ಪ್ರಕಾರವಾಗಿ ನಾವು ನೋಡುವಾಗ ಪ್ರೇರೆ, ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ತೆಗೆದಿದ್ದೆ ಆದರೆ ಅಲ್ಲಿ 28ನೇ ವಚನ ಈ ರೀತಿಯಾಗಿ ಹೇಳುತ್ತೆ. ಓದ್ತೀರಾ? 27ನೇ ವಚನದಲ್ಲಿ, ಆಗ ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಮೇಘದಲ್ಲಿ ಬರುವುದನ್ನ ಕಾಣುವರು. ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ ಎದುರು ನೋಡುವವರಾಗಿ ಜೀವಿಸುವವರಾಗಿರ್ಬೇಕು. ಯಾರನ್ನ ಎದುರು ನೋಡ್ಬೇಕ್ರಿ? ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಆತನು ಹುಟ್ಟುತ್ತಾನೋ ಎಂಬುದಾಗಿ ಹೇಳಿದ್ರು, ಆತನು ಹುಟ್ಟಿದನಲ್ವಾ? ಪುನಃ ಯೇಸು ಎರಡನೆಯದಾಗಿ ಪುನಃ ಭೂಲೋಕಕ್ಕೆ ಆತನು ಬರಲಿಕ್ಕಿದ್ದಾನೆ. ಮಧ್ಯಾಕಾಶದಲ್ಲಿ ಆತನು ಬರಲಿಕ್ಕಿದ್ದಾನೆ. ಮಹಿಮೆಯಿಂದ ಕೂಡಿದ ಆತನಾಗಿ ಬರಲಿಕ್ಕಿದ್ದಾನೆ. ಬಹು ಲಕ್ಷಾಂತರ ದೂತರೊಂದಿಗೆ ದೂತ ಸೈನ್ಯ ಸಮೇತನಾಗಿ ಆತನು ಬರಲಿಕ್ಕಿದ್ದಾನೆ. ಆತನನ್ನೇ ಎದುರು ನಾವು ನೋಡುವವರಾಗಬೇಕು. ಹಲ್ಲೆಲೂಯಾ. ಆತನು ಜೀವ ಸ್ವರೂಪನಾದ ದೇವರು ಎಂಬುದಾಗಿ, ಆತನು ಆದಿ ಅಂತ್ಯವಿಲ್ಲದ ದೇವರು ಎಂಬುದಾಗಿ, ಎಲ್ಲದಕ್ಕಿಂತಲೂ ಮೊದಲು ಇದ್ದಂಥ ಸೃಷ್ಟಿಕರ್ತನಾದಂಥ ದೇವರು ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರೇರೆ. ಮೊಟ್ಟ ಮೊದಲನೇದಾಗಿ ದೇವರು ನಂಬಿದಂಥ ಮಕ್ಕಳು ನಾವು ಯೇಸು ಕ್ರಿಸ್ತನನ್ನೇ ಎದುರು ನೋಡುವವರಾಗಿ ಇರಬೇಕಲ್ಲ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ. ಏನಂತ ಹೇಳಂತಂದ್ರೆ, ಮನುಷ್ಯ ಕುಮಾರನ್ ಹೆಂಗ್ ಬರ್ತಾನಂತೆ? ಬಹು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆತನ ಏನ್ ಮಾಡ್ತಾನೆ? ಮೇಘದಲ್ಲಿ ಬರ್ತಾನೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿರಿ, ಆತನು ಮೇಘದಲ್ಲಿ ಬರಲಿಕ್ಕಿದ್ದಾನೆ. ಮೇಘದಲ್ಲಿ ಬರುವ ಆತನು ಮನುಷ್ಯ ಕುಮಾರ ಎಂಬುದಾಗಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ನೆನೆಸ್ಕೊಳ್ಬೇಕು ಪ್ರಿಯರೇ. ಮನುಷ್ಯ ಕುಮಾರನು ಮೇಘದಲ್ಲಿ ಬರಲಿಕ್ಕಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಮತ್ತಾಯನ ಬರೆದ ಸುವಾರ್ತೆ ನೀವು ತೆಗೆದು ಇಟ್ಕೊಂಡಿದೆ. ಆದರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಸರಿ ಹುಡುಕೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಕಳ್ಳನು ಬರುವ ಜಾವ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸಲಿಲ್ಲವೆಂದು ತಿಳುಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಎಲ್ಲ ಸಮಯದಲ್ಲಿ ಕೂಡ ನಾವು ಸಿದ್ಧರಾಗಿ ಇರಬೇಕು. ಕರ್ತನು ಬರುವಂಥ ದಿನ ಅದು ಹೆಂಗಿದೆ ಅಂತೆ? ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರಿಕೆಯಿಂದ ನೀವು ನಿಮ್ಮ ಜೀವಿತವನ್ನ ಜೀವಿಸಬೇಕು. ಕಳ್ಳನು ಮನೆಗೆ ಬರುವಂಥದ್ದು ಒಂದು ವೇಳೆ ಮನೆಯ ಯಜಮಾನನಿಗೆ ಗೊತ್ತಾಗಿದ್ದೇ ಆದರೆ ಆ ಯಜಮಾನನ ಏನ್ ಮಾಡ್ತಾನೆ? ಮೊದಲದಾಗಿ ತನ್ನ ಮನೆಯನ್ನ ಕಾಯುವುದಕ್ಕಾಗಿ ಪೊಲೀಸರನ್ನು ಏನ್ ಮಾಡ್ತಾನೆ? ಇರಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯೇಸು ಬರುವ ದಿನ ಒಂದಿದೆ, ಕರ್ತನು ಬರುವ ದಿನ ಒಂದಿದೆ. ಆ ಕರ್ತನು ಬರುವಂತ ದಿನಕ್ಕಾಗಿ ನೀನು ಎದುರು ನೋಡಬೇಕಾಗಿದೆ. ಕರ್ತನು ಖಂಡಿತವಾಗಿ ತಾನು ಹೇಳಿದ ಹಾಗೆ ಆತನು ಬಂದೇ ಬರುವಂತಹ ದೇವರಾಗಿದ್ದಾನೆ. ಮೊಟ್ಟ ಮೊದಲನೇದಾಗಿ ಪ್ರಿಯರೇ, ಆತನು ಬಹು ಮಹಿಮೆಯಿಂದಲೂ ಬರ್ತಾ ಇದ್ದಾನೆ, ಬಲದಿಂದಲೂ ಆತನು ಬರ್ತಾ ಇದ್ದಾನೆ. ಆತನು ಬರುವಂಥದ್ದನ್ನ ಇವತ್ತು ಎಷ್ಟು ಜನ ನಾವು ಎದುರು ನೋಡುವವರಾಗಿದ್ದೇವ್ರಿ? ಹಲ್ಲೆಲೂಯಾ.
ಅನೇಕರು ಎದುರು ನೋಡ್ತಾ ಇಲ್ಲ, ಅನೇಕರ ಭಕ್ತಿ ಏನಾಗಿದೆ, ತಣ್ಣಗಾಗಿದೆ. ಅನೇಕರ ಏನು ಮಾಡ್ತಾ ಇಲ್ಲ, ದೇವರ ಕಾರ್ಯಗಳನ್ನು ಎದುರು ನೋಡಲಾರ್ದೆ, ದೇವರನ್ನು ಎದುರು ನೋಡಲಾರ್ದೆ ಲೋಕದ ರೀತಿಯಲ್ಲಿ ಜೀವಿಸುವಂಥವರು ಹೆಚ್ಚಾಗಿಬಿಟ್ಟಿದ್ದಾರೆ. ಮತ್ತೆ ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಳ್ತಾರೆ, ಮಾಡೋದೆಲ್ಲ ಲೋಕದ ಕಾರ್ಯಗಳು. ನಾವು ಲೋಕದಲ್ಲಿ ಇದ್ದಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ನೋಹನ ಕುರಿತಾಗಿ, ಅವನು ತನ್ನ ಕಾಲದಲ್ಲಿ ಏನಂತೆ ತಪ್ಪಿಲ್ಲದವನಾಗಿ, ಲೋಕದಲ್ಲಿ ಇರುವಂಥವರೆಲ್ಲರೂ ತಪ್ಪಿ ನಡೆದಿದ್ದಾರೆ, ಆದರೆ ಈ ನೋಹನು ಮಾತ್ರ ತಪ್ಪಿಲ್ಲದವನಾಗಿದ್ದ. ನಾವು ಕೂಡ ಅದರಂತೆ ಇರಬೇಕಂತೇಳಿ ದೇವ್ರು ಏನು ಮಾಡ್ತಾ ಇದ್ದಾನೆ, ಆಸೆ ಪಡ್ತಾ ಇದ್ದಾನೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ಕ್ರಿಸ್ತನನ್ನು ನಾವು ಎದುರು ನೋಡಬೇಕು. ಹಲ್ಲೆಲೂಯ. ಎಷ್ಟು ಜನರು ಕ್ರಿಸ್ತನನ್ನು, ಆತನು ಬಹು ಮಹಿಮೆಯಿಂದಲೂ ಬಲದಿಂದಲೂ ಬರುವಂಥದ್ದನ್ನು ಎದುರು ನೋಡ್ತಾ ಇರ್ತೀರೋ, ಖಂಡಿತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು. 25ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಆ ಸಭೆಯ ಕುರಿತ, ಆ ಸಭೆಯಲ್ಲಿ 5 ಜನ ಬುದ್ಧಿಯುಳ್ಳವರಿದ್ರೆ ಇನ್ನೂ 5 ಜನ ಹೆಂಗಿದಾರೆ, ಬುದ್ಧಿ ಇಲ್ಲದವರಿದ್ದಾರೆ. ಹಲ್ಲೆಲೂಯ. ಕನ್ನಿಕೆ ಅಂತಂದ್ರೆ ಯಾರು? ಸಭೆನೇ. ಹಲ್ಲೆಲೂಯ. ಅವರು ಬೇರೆ, ಯಾರು? ಲೋಕಸ್ಥರು ಬೇರೆ, ಅವರು ಕೈ ಬಿಡಲ್ಪಡುವಂಥ ಸ್ಥಿತಿಯಲ್ಲಿ ಇರುವಂಥವ್ರು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪರಲೋಕ ರಾಜ್ಯವ ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವಂತಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಏನಾಗಿದಂತೆ, ಹೋಲಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ 13ನೇ ವಚನದಲ್ಲಿ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿ ಇರಬೇಕು. ಯೇಸು ಕ್ರಿಸ್ತನು ಬರಲಿಕ್ಕಿದ್ದಾನೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ. ಆದರೆ ಆತನು ಯಾವಾಗ ಬರ್ತಾನೋ ಅದು ಯಾರಿಗೆ ಗೊತ್ತಿಲ್ಲ, ಅದು ಮರ್ಮವಾಗಿರುವಂಥದ್ದು. ಆದರೆ ಯೇಸು ಹೇಳಿದ್ದಾರೆ, ಲೋಕದಲ್ಲಿ ಇಂತಿಂತಹ ಕಾರ್ಯಗಳು ನಡೆಯುತ್ತೆ ಎಂಬುದಾಗಿ. ಸುನಾಮಿ ಬರುತ್ತೆ ಅಂತ ಹೇಳಿದ್ರು, ಖಂಡಿತ ಸುನಾಮಿ ಬಂತು. ಅಂಟು ರೋಗಗಳು ಬರ್ತಾವೆ ಅಂತ ಹೇಳಿದ್ರು, ಅಂಟು ರೋಗಗಳು ಬಂದು. ಮತ್ತೆ ನಾವು ನೋಡ್ತಾ ಇದ್ದೀವಿ, ಯುದ್ಧಗಳು, ಕಾದಾಟಗಳು, ಒಬ್ಬರಿಗೆ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅಂತ ಹೇಳಿದ್ರು, ಆ ಎಲ್ಲ ಕಾರ್ಯಗಳಾದವು. ಒಂದೇ ಮನೆಯಲ್ಲಿ ಎಲ್ಲರ ಮಧ್ಯದಲ್ಲಿ ವಿರೋಧ ಎನ್ನುವಂಥದ್ದು ಇರುತ್ತೆ ಎಂಬುದಾಗಿ ಹೇಳಿದ್ರು, ಆ ಎಲ್ಲ ಕಾರ್ಯಗಳನ್ನು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಪ್ರೀತಿ ತಣ್ಣಗಾಗುತ್ತೆ ಎಂಬುದಾಗಿ ನಾವು ನೋಡಿದ್ವಿ. ಆ ಪ್ರೀತಿ ಕಠಿಣ ಕಾಲಗಳು ಬರ್ತವೆ ಎಂಬುದಾಗಿ ಪೌಲನು ಹೇಳಿದ ಹಾಗೆ ಕಠಿಣ ಕಾಲಗಳು ಕೂಡ ಇವತ್ತಿನ ದಿವಸ ಬಂದಿದ್ದಾವೆ ಪ್ರಿಯರೇ. ಎಲ್ಲವುಗಳು ಏನಾಗಿದ್ದಾವೆ, ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ಬರುವಿಕೆ ಎನ್ನುವಂಥದ್ದು ಸಮೀಪ. ಮತ್ತೆ ನಾವು ನೋಡ್ತಾ ಇದ್ದೇವೆ, ಯೆರೂಸಲೇಮು ಮತ್ತು ಇಸ್ರಾಯೇಲ್ ದೇಶದ ಕುರಿತಾಗಿ ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಎನ್ನುವಂಥದ್ದು ಏನಾಗಿದೆ ರೀ, ಸೆಂಟರ್ ಪಾಯಿಂಟ್ ಏನಾಗಿದೆ ರೀ, ಬಹಳ ಕೇಂದ್ರೀಯವಾಗಿರ್ತಕ್ಕಂಥ ಒಂದು ದೇಶ ಪ್ರಿಯರೇ. ಇಡೀ ಒಂದು ಏನಂತ ಹೇಳ್ತಾ ಇದೆ, ಎಲ್ಲ ದೇಶಗಳು ಇಸ್ರಾಯೇಲನ್ನು ನೋಡ್ತಾ ಇರ್ತವೆ. ಕಾರಣ ಏನಂತಂದ್ರೆ, ಇಸ್ರಾಯೇಲಿನಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ, ತನ್ನ ಪಾದಗಳನ್ನು ಇರಿಸ್ತಾ ಇದ್ದಾನೆ. ಇಸ್ರಾಯೇಲಿನಲ್ಲಿ 3ನೆಯ ಒಂದು ದೇವಾಲಯ ಕಟ್ಟುವಂಥ ಸಮಯದಲ್ಲಿ, ಆ ದೇವಾಲಯದಲ್ಲಿ ಅಸಹ್ಯ ವಸ್ತು ಎನ್ನುವಂಥದ್ದು ಇಡಲ್ಪಡುವಂಥ ಸಮಯದಲ್ಲಿ ಈ ಎಲ್ಲ ಕಾರ್ಯಗಳು ಏನಾಗ್ತವೆ, ನೆರವೇರ್ತವೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ನಾವು ಕ್ರಿಸ್ತನನ್ನೇ ಎದುರು ನೋಡುವವರಾಗಬೇಕು. ಹಲ್ಲೆಲೂಯ. ಇಷ್ಟು ದಿವಸ ದೇವರ ಕುರಿತಾಗಿ ಕೇಳಿದರೆ, ಯೇಸು ಸ್ವಾಮಿ ಕುರಿತಾಗಿ ಕೇಳಿದರೆ, ಆತನನ್ನು ಮುಖಾಮುಖಿಯಾಗಿ ಭೇಟಿಯಾಗಬೇಕಂತೇಳಿ ಆಸೆ ಇಲ್ವ ನಿಮಗೆ? ಆತನನ್ನು ಮುಖಾಮುಖಿಯಾಗಿ ಆತನ ಮುಖದರ್ಶನವನ್ನು ನೋಡ್ಬೇಕಂತೇಳಿ ನಿಮಗೆ ಇಷ್ಟ ಇಲ್ವಾ? ಆತನ ಪಾದಗಳಿಗೆ ಮರಿಯಳು ಮುದ್ದಿಟ್ಟ ಹಾಗೆ ಮುದ್ದಿಡಬೇಕಂತೇಳಿ ನಿಮಗೆ ಇಷ್ಟ ಇಲ್ವಾ? ಹಲ್ಲೆಲೂಯ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊದಲನೇದಾಗಿ ಕ್ರಿಸ್ತನನ್ನು ನೀವು ಎದುರು ನೋಡ್ರಿ. ಆ ಶಿಷ್ಯರಿಗೆ ದೂತನೇ ಹೇಳಿದ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ? ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ, ಆತನ ಬರೋಣವನ್ನೇ ನಾವು ಎದುರು ನೋಡುವವರಾಗಿ ಇರಬೇಕು. ಮೊದಲನೇ ಬರೋಣ ರಹಸ್ಯ ಬರೋಣ ಎಂಬುದಾಗಿರುತ್ತೆ. 2ನೇ ಬರೋಣ ಬಹಿರಂಗ ಬರೋಣ. ರಹಸ್ಯ ಬರೋಣ, ಈ ಲೋಕದಲ್ಲಿರ್ತಕ್ಕಂಥ ತನ್ನ ನಂಬಿದ ಎಲ್ಲ ಮಕ್ಕಳನ್ನು ದೇವರು ಏನು ಮಾಡ್ತಾನೆ, ತನ್ನ ಬಳಿಗೆ ಕರೆದುಕೊಳ್ತಾನೆ. ಅವರ ಸಂಗಡ ಆತನು ಏನು ಮಾಡ್ತಾನೆ, ಬಹಿರಂಗವಾಗಿ 7 ವರ್ಷಗಳಾದ ಮೇಲೆ ಆತನು ಭೂಲೋಕಕ್ಕೆ ಪುನಃ ಇಳಿದು ಬರ್ತಾನೆ. 1000 ವರ್ಷಗಳ ಕಾಲ ಯೇಸು ಸ್ವಾಮಿ ಭೂಮಿಯ ಮೇಲೆ ಏನು ಮಾಡ್ತಾನ್ರಿ, ರಾಜ್ಯಾಡಳಿತವನ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಪ್ರೇಸ್ ಗಾಡ್. ಮೊದಲನೇದಾಗಿ ನಾವು ಕ್ರಿಸ್ತನನ್ನೇ ಎದುರು ನೋಡಬೇಕು. 2ನೇದಾಗಿ ಸಮದಲ್ಲಿ ಓದಿಕೊಳ್ಳೋಣ, ತೀತನ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದಿಕೊಳ್ಳೋಣ. ನಾವು ನಮ್ಮ ಬದಲಾವಣೆಯನ್ನ ಎದುರು ನೋಡುವವರಾಗಿ ಇರಬೇಕು. ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನ ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ,
ಮಹಾದೇವರು ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವಂಥವರಾಗಿ ಇರಬೇಕಿಲ್ಲ. ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಮ್ಮ ಶರೀರ, ಇದು ಯಾವ ಶರೀರ ಅಂತ ಹೇಳುತ್ತೆ ವಾಕ್ಯ? ಮಣ್ಣಿನ ಶರೀರ. ಇದು ಯಾವ ಶರೀರ? ಇದು ಮಣ್ಣಿನ ಶರೀರ. ಆದಾಮನನ್ನು ದೇವರು ಹೆಂಗೆ ರೂಪಿಸಿದ್ರು? ಮಣ್ಣಿನಿಂದ ರೂಪಿಸಿ ಒಂದು ಆಕಾರವನ್ನು ಕೊಟ್ಟು ದೇವರು ಆದಾಮನ ಮೂಗಿನಲ್ಲಿ ತನ್ನ ಜೀವ ಶ್ವಾಸವನ್ನು ಊದಿದಾಗ ಆದಾಮನ ಏನಾದಂತೆ? ಬದುಕುವ ಪ್ರಾಣಿಯಾದ. ಆದರೆ ಯಾವಾಗ ಆದಾಮ ಅವಳು ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡಿ ದೇವರು ಹೇಳಿದಂಥ ಮಾತಿಗೆ ಅವಿಧೇಯತೆಯನ್ನು ತೋರಿಸಿದ್ರು, ಆಜ್ಞೆಯನ್ನು ಉಲ್ಲಂಘನೆಯನ್ನು ಮಾಡಿದಾದ ಮೇಲೆ ಅವರು ಏನಾದ್ರಿ? ದೇವರ ದೃಷ್ಟಿಯಲ್ಲಿ ಏನಾದರೂ ಸತ್ತು ಹೋದಂಥ ಒಂದು ಸ್ಥಿತಿಗೆ ಬಂದರು. ಪ್ರೇರೆ, ಅವರಿಗೂ ಮತ್ತು ದೇವರಿಗೂ ಇರ್ತಕ್ಕಂಥ ಒಂದು ಅನುಬಂಧ ಸಂಬಂಧ ಎನ್ನುವಂಥದ್ದು ಕಡಿದು ಬಿತ್ತು. ಏದೇನ್ ತೋಟದಲ್ಲಿ ಅವರು ಆ ಒಂದು ಸ್ಥಳದಿಂದ ಹೊರಗಡೆ ದೂಡಲ್ಪಟ್ಟರು. ಪ್ರೇರೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆವತ್ತಿನಿಂದ ಮರಣ ಎನ್ನುವಂಥದ್ದು ಅಧಿಕಾರ ನಡೆಸುವುದಕ್ಕೆ ಪ್ರಾರಂಭವಾಯಿತು. ಎಲ್ಲ ಮನುಷ್ಯರು ಮಣ್ಣಿನಿಂದ ಬಂದ ಕಾರಣ ಅವರು ಮರ್ತ್ಯರೆ ಎಂಬುದಾಗಿ ದೇವರು ಏನು ಮಾಡಿದ? ಹೇಳಿದ. ಪ್ರೇರೆ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. ಆದರೆ ಯೇಸು ನಮಗೆ ಆತನು ತನ್ನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವಂಥವ್ರು ಎಲ್ಲರಿಗೂ ಕೂಡ ಒಂದು ಹೊಸದಾದಂಥ ಕಾರ್ಯವನ್ನು ಆತನು ಮಾಡಲಿಕ್ಕಿದ್ದಾನೆ. ಮಣ್ಣಿನಿಂದ ಬಂದಿರತಕ್ಕಂಥ ನಮ್ಮನ್ನ ಮಹಿಮೆಯಾಗಿ ಆತನು ಮಾರ್ಪಡಿಸಲಿಕ್ಕಿದ್ದಾನೆ. ಈ ಮಣ್ಣಿನ ಶರೀರಗಳು ಹೋಗಿ ಏನ್ ಮಾಡ್ತಾವಂತೆ? ಮಹಿಮೆ ಶರೀರಗಳು ಬರಲಿಕ್ಕಿದೆ. 1ನೇ ಕೊರಿಂಥಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, 51-52 ವಚನಗಳನ್ನು ಓದುವಾಗ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವೂ ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು ಎಂಬುದಾಗಿ. ಹಲ್ಲೆಲೂಯಾ. ಆ ಮಾತು ಏನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ, ಎರಡನೇದಾಗಿ ಈ ನಮ್ಮ ಮಣ್ಣಿನ ಶರೀರ ಮಹಿಮೆ ಶರೀರವಾಗಿ ಮಾರ್ಪಡ್ಲಿಕ್ಕಿದೆ. ಅದನ್ನು ನಾವು ಎದುರು ನೋಡ್ಬೇಕು. ಈ ಶರೀರಕ್ಕೆ ಏನಿದೆ ರೀ? ಕಣ್ಣು ಜಾಸ್ತಿ ಹಂಗೆ ನೋಡ್ಕೊಂತಿದ್ರೆ ಕಣ್ಣು ನೋವು ಬರುತ್ತೆ, ತಲೆನೋವು ಬರುತ್ತೆ. ಅಲ್ಲೆಲ್ಲ ಪ್ರೈಸ್ ದಿ ಲಾರ್ಡ್. ನಾವು ಜಾಸ್ತಿ ಹಂಗೆ ಅಡ್ಡಾಡ್ಕೊಂತಿದ್ರೆ ಕಾಲು ನೋವುಗಳು ಏನು ಬರುತ್ತೆ? ಬರುವಂಥದ್ದಾಗಿರುತ್ತೆ, ಕಾಲು ಬಾವು ಬರುತ್ತೆ. ಅಲ್ಲೆಲ್ಲ ಜಾಸ್ತಿ ಚಿಂತೆ ಮಾಡಿ 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 ಅನೇಕ ರೋಗಗಳನ್ನು ನಾವು ತಂದುಕೊಳ್ತಾ ಇರ್ತೀವಿ. ಯಾಕಂದ್ರೆ ಇದು ಮಣ್ಣಿನ ಒಂದು ಶರೀರ. ಅಲ್ಲೆಲ್ಲೂಯ್ಯ. ಇಲ್ಲಿ ದೇವರು ಒಂದು ಈ ಶರೀರವನ್ನ ಬೇರೆ ಶರೀರವಾಗಿ ಮಾರ್ಪಡಿಸ್ತೇನೆ ಅಂತೇಳಿ ಆತನು ಭಾಷೆ ಕೊಡ್ತಾ ಇದ್ದಾನೆ. ಅದು ಯಾವ ಶರೀರ ಅಂತೆ? ಮಹಿಮೆಯ ಶರೀರ, ನಿರ್ಲಯವಾಗದ ಶರೀರ, ಲಯವಾಗುವಂತ ಶರೀರ. ಇದಕ್ಕೇನಿದೆ? ಆಯಸ್ಸು ಇದೆ. ಬಲ ಹೆಚ್ಚಿದರೆ 80 ಅಂತ ಹೇಳ್ತಾರೆ, ಇಲ್ಲಂದ್ರೆ 70 ವರ್ಷ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ಈ ಶರೀರ ಏನಾಗ್ಲಿಕ್ಕೆ ಇದು ಸಂಪೂರ್ಣವಾಗಿ ಕ್ರಿಸ್ತನ ಇದನ್ನು ಮಾರ್ಪಡಿಸ್ಲಿಕ್ಕಿದ್ದಾನೆ. ಇದು ಏನಾಗ್ಲಿಕ್ಕಿದೆ ರೀ? ಮಹಿಮೆಯ ಶರೀರವಾಗಿ ಮಾರ್ಪಾಟಾಗ್ಲಿಕ್ಕಿದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಬದಲಾವಣೆಯನ್ನು ನಾವೇನ್ ಮಾಡಬೇಕಾಗಿದೆ? ಎದುರು ನೋಡಬೇಕಾಗಿದೆ. ಮೊದಲನೇದಾಗಿ ಕ್ರಿಸ್ತನು ಬರುವಂಥದ್ದನ್ನು ಎದುರು ನೋಡಬೇಕು. ಎರಡನೇದಾಗಿ ನಮ್ಮ ಶರೀರ ಏನಾಗ್ಲಿಕ್ಕಿದೆ? ಇದು ಮಾರ್ಪಾಟಾಗ್ಲಿಕ್ಕಿದೆ. ಅದರ ಸಲ ನಾವು 1ನೇ ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 13-18 ವಚನಗಳು ಓದಿಕೊಳ್ಳುವಾಗ ಅಲ್ಲಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದ್ರೆ, ಸಹೋದರರೇ, ನಿದ್ರೆ ಹೋಗೋರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಯಾವ ರೀತಿಯಾಗಿ ಸತ್ತು ಜೀವಿತರಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಅಲ್ಲಿ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಶರೀರ ಮಣ್ಣಿನ ಶರೀರ ಮಹಿಮೆ ಶರೀರವಾಗಿ ಮಾರ್ಪಾಟಾಗುತ್ತೆ. ಹಲ್ಲೆಲೂಯಾ. ಆ ಶರೀರಕ್ಕೇನಿಲ್ಲ, ಆಯುಷ್ಯ ಇಲ್ಲ. ದೇವರು ಇರುವವರೆಗೆ ಯುಗಗಳು ಕೂಡ ದೇವರ ಸಂಗಡ ವಾಸಿಸುವಂತ ಒಂದು ಜೀವಿತ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಮ್ಮ ದೇಹ ಅಮರತ್ವವನ್ನು ಏನ್ ಮಾಡ್ಲಿಕ್ಕಿದೆ? ಧರಿಸಿಕೊಳ್ಳಲಿಕ್ಕಿದೆ. ಆ ಒಂದು ಶರೀರಕ್ಕೆ ರೋಗಗಳಿಲ್ಲ, ಆ ಶರೀರಕ್ಕೆ ಬಾಧೆಗಳಿಲ್ಲ, ಆ ಶರೀರಕ್ಕೆ ಚಿಂತೆಗಳಿಲ್ಲ, ಆ ಶರೀರಕ್ಕೆ ಮದುವೆ ಮಾಡಿಕೊಡುವಂಥ ಶರೀರಗಳು ಅವುಗಳು ಅಲ್ಲ.
ಹಲ್ಲೆಲೂಯಾ. ನಾವು ನೋಡ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಅದನ್ನು ನಾವು ಎದುರು ನೋಡುವವರಾಗಿದ್ದೇವಾ? ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ? ಮೊದಲನೇದಾಗಿ ನೀವು ಕ್ರಿಸ್ತನನ್ನೇ ನೋಡ್ರಿ. ಎರಡನೇದಾಗಿ ದೇವರು ನಿಮ್ಮ ಶರೀರದಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕಿದ್ದಾನೆ. ಆ ಬದಲಾವಣೆ ಯಾವ ಬದಲಾವಣೆ ರೀ? ಮಣ್ಣಿನಿಂದ ಮಹಿಮೆಯ ಕಡೆಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇರ್ತೀವಿ, ಮಣ್ಣಿನ ಶರೀರಕ್ಕೆ ಬರುವಂಥದ್ದೆಲ್ಲವೂ ಕೂಡ ಎಷ್ಟು ಆತನಿಗೆ ಏನಂತ ಹೇಳ್ತೀವಿ, ಮನೆ ತುಂಬ ದುಡ್ಡಿದ್ರು ಕೂಡ, ಬೆಳ್ಳಿ ಬಂಗಾರ ಏನೆಲ್ಲ ಇದ್ರೂ ಕೂಡ ಆ ದೇಹದಲ್ಲಿ ಯಾವುದಾದ್ರೂ ಒಂದು ಕೊರತೆ ಖಂಡಿತವಾಗಿ ಇದ್ದೇ ಇರುತ್ತಾ ಇಲ್ವಾ? ಆ ದುಡ್ಡು ಹೆಚ್ಚಾದ ಮೇಲೆ ಆ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ಹೇಳಿ ಮಾಡುತ್ತಾನೆ, ಚಿಂತೆ ಮಾಡ್ತಾರೆ. ಅದರಿಂದ BP, ಶುಗರ್, ಇನ್ನೊಂದು ಮುನ್ನೊಂದು ಎಲ್ಲ ಚಿಂತೆ ಮಾಡಿ ಹಾರ್ಟ್ ಅಟ್ಯಾಕ್ ಅವು ಇವು ಎಲ್ಲವನ್ನು ಏನು ಮಾಡ್ತಾರೆ, ಅವರು ತಂದುಕೊಳ್ಳುವಂಥವ್ರಾಗಿರ್ತಾರೆ. ಪ್ರೇಮ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶರೀರವನ್ನು ದೇವರು ಚೇಂಜ್ ಮಾಡ್ಲಿಕ್ಕಿದ್ದಾನೆ. ಅದು ಯಾರಿಗಂತೆ? ಯೇಸುವಿನಲ್ಲಿ ಇದ್ದಂಥವರಿಗೆ. ಯಾರಿಗ್ರಿ? ಆತನನ್ನು ನಂಬಿ ರಕ್ಷಣೆಯನ್ನು ಹೊಂದಿದಂಥವರಿಗೆ ಖಂಡಿತವಾಗಿ ಒಂದು ಹೊಸದಾದಂಥ ಶರೀರ, ನೂತನವಾದಂಥ ಶರೀರವನ್ನು ಆತನು ಅನುಗ್ರಹಿಸಲಿಕ್ಕಿದ್ದಾನೆ. ಪ್ರೇರ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಯೋಹಾನನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಮೊದಲು 3 ವಚನಗಳನ್ನು ಓದಿಕೊಳ್ಳುವಾಗ ಸತ್ಯವೇದ ಹೇಳ್ತಾ ಇದೆ, ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನ ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನ ತಿಳಿದುಕೊಳ್ಳಲಿಲ್ಲವಲ್ಲ. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದ್ರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆ. ಯಾರಿರುವ ಪ್ರಕಾರ ಅಂತ ಹೇಳ್ತದೆ ವಾಕ್ಯ? ಕ್ರಿಸ್ತನಿರುವ ಪ್ರಕಾರ. ಆತನು ತನ್ನಂತೆ ನಮ್ಮನ್ನು ಏನು ಮಾಡ್ತಾನೆ? ಮಾರ್ಪಡಿಸ್ತಾನೆ. ಪ್ರೇರೆ ಹಲ್ಲೆಲೂಯಾ, ಪ್ರೇಸ್ ನಡಿಲ್ಲ. ನಾವು ನೋಡ್ತಾ ಇದ್ದೀವಿ, ಆತನಿರುವ ಪ್ರಕಾರವೇ ನಾವು ಆತನನ್ನು ನೋಡುವ. ಆತನ ಮೇಲೆ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ಮಣ್ಣಿನ ಗುಡಾರ, 2ನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಕೂಡ ಇದರ ಕುರಿತಾಗಿ, ಶರೀರದ ಕುರಿತಾಗಿ ಪೌಲನು ಬರಿತಾ ಇದ್ದಾನೆ. ಏನಂತ ಹೇಳಂತಂದ್ರೆ, ಒಂದ್ಸಾರಿ ಓದಿಕೊಳ್ಳೋಣ. 2ನೇ ಕೊರಿಂಥ 5ನೇ ಅಧ್ಯಾಯ ಭೂಮಿಯ ಮೇಲಿರುವ ನಮ್ಮ ಮನೆಯು, ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರೂ ದೇವರಿಂದ ಉಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು. ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ. ನಾವು ಈಗಿನ ದೇಹದಲ್ಲಿ ಇರುವವರೆಗೂ ಏನಂತ ಹೇಳ್ತದೆ ವಾಕ್ಯ? ನರಳುತ್ತೇವೆ. ಪರಲೋಕದಿಂದ ದೊರಕುವ ನಮ್ಮ ನಿವಾಸವನ್ನು ನಾವು ದೇಹದ ಮೇಲೆ ಧರಿಸಿಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇವೆ. ಅಂದರೆ ಆ ದಿನದಲ್ಲಿ ನಾವು ಇನ್ನು ದೇಹದಲ್ಲಿ ಇದ್ದರೆ ಆ ನಿವಾಸವನ್ನು ದೇಹದ ಮೇಲೆಯೇ ಧರಿಸಿಕೊಳ್ಳುವೆವು. ಈ ಗುಡಾರದಲ್ಲಿರುವವರಾದ ನಾವು ಭಾರ ಹೊತ್ತುಕೊಂಡವರಾಗಿ ನರಳುತ್ತೇವೆ. ಇದು ಕಳಚಿ ಹೋಗಬೇಕೆಂಬುದು ನಮ್ಮ ಇಷ್ಟವಲ್ಲ. ಮರ್ತ್ಯವಾದದ್ದು ನುಂಗಿ ಹೋಗಿ ಜೀವ ಒಂದೇ ಉಳಿಯುವಂತೆ ಈ ಗುಡಾರದ ಮೇಲೆಯೇ ಆ ನಿವಾಸವನ್ನು ಧರಿಸಿಕೊಳ್ಳಬೇಕೆಂಬುದೇ ನಮ್ಮ ಇಷ್ಟ. ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ. ಆತನು ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಂಗೆ ಮುಂದೆ ಓದಿಕೊಂಡು ನಾವು 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇದನ್ನು ಆಲೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎಣಿಸುತ್ತೇನೆ ಎಂಬುದಾಗಿ. ಈ ದೇಹ ಎನ್ನುವಂಥದ್ದು ಏನಾಗ್ಲಿಕ್ಕಿದೆ? ಚೇಂಜ್ ಆಗ್ಲಿಕ್ಕಿದೆ. ದೇವರು ಇದನ್ನು ಏನು ಮಾಡ್ಲಿಕ್ಕಿದ್ದಾನೆ? ಮಾರ್ಪಡಿಸ್ಲಿಕ್ಕಿದ್ದಾನೆ. ದೇಹದಲ್ಲಿ, ಈ ದೇಹದಲ್ಲಿ ಏನಿದೆ, ಈ ಮಣ್ಣಿನ ದೇಹದಲ್ಲಿ ನರಳಾಟ ಇದೆ, ಗೋಳಾಟ ಇದೆ, ತೊಂದರೆ ಇದೆ, ಸಮಸ್ಯೆಗಳಿದ್ದಾವೆ. ಆದರೆ ಆತನು ಕೊಡುವಂಥ ಅದೇ ದೇಹ ಎಂತಹ ದೇಹ ಅಂದ್ರೆ ಅದು ಅಮರ್ತ್ಯವಾದಂಥ ದೇಹ. ಹಲ್ಲೆಲೂಯಾ. ಮರಣವಿಲ್ಲದ ಒಂದು ದೇಹ, ಅಮರತ್ವದ ಒಂದು ದೇಹವಾಗಿದೆ ಪ್ರಿಯರೇ. ಅದನ್ನು ನಾವು ಎದುರು ನೋಡುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೀವಿ, ಮೊದಲನೇದಾಗಿ ಕ್ರಿಸ್ತನನ್ನ ನಾವು ಎದುರು ನೋಡೋಣ. ಯಾಕಂದ್ರೆ ಜಗತ್ತಿನಲ್ಲಿ ಆತನು ಹೇಳಿದ ಹಾಗೆ ಎಲ್ಲಾ ಸಂಭವಗಳು ಜರುಗ್ತಾ ಇದ್ದವು. ಎರಡನೇದಾಗಿ ನಮ್ಮ ದೇಹದ ಬದಲಾವಣೆಯನ್ನು ನಾವು ಎದುರು ನೋಡುವವರಾಗಿ ಸಿದ್ಧರಾಗಿ ಜೀವಿಸುವಂತವರಾಗೋಣ ಪ್ರಿಯರೇ. ಮೂರನೇದಾಗಿ ಸಮಯದಲ್ಲಿ ನಾವು ನೋಡೋಣ, ನೀವು ಏನನ್ನ ನೋಡುತ್ತಾ ನಿಂತಿದ್ದೀರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ರಿಂದ 10 ವಚನಗಳನ್ನು ನಾವು ಓದಿಕೊಳ್ಳುವಾಗ ಇಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಭಕ್ತನಾದಂಥ ಪೌಲನು ಅಬ್ರಹಾಮನ ವಿಷಯದಲ್ಲಿ ಲಿಖಿತಪಡಿಸ್ತಾ ಇದ್ದಾನೆ ಪ್ರಿಯರ. ಆ ಸಂದೇಶ ಏನಂತಂದ್ರೆ ಒಂದು ಪಟ್ಟಣ ಎಂಬುದಾಗಿ. ಹಲ್ಲೆಲೂಯಾ. ಓದ್ತೀರಾ ವಚನವನ್ನ?
ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನ ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೇ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನ, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಾ ಇದ್ದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಒಂದು ಪಟ್ಟಣವನ್ನು ನಿರ್ಮಿಸಿದ್ದಾನೆ. ಏನನ್ನು ನಿರ್ಮಿಸಿದ್ದಾನೆ? ಒಂದು ಪಟ್ಟಣ. ಅದು ದೇವರು ತನ್ನ ಕೈಯಿಂದ ತಾನು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಪ್ರಿಯರೇ. ಅದು ಚೌಕವಾಗಿರ್ತಕ್ಕಂಥ ಪಟ್ಟಣ. ಅದರ ಅಳತೆ, ಉದ್ದ, ಅಗಲ ಎಲ್ಲವೂ ಕೂಡ ಸಮಾನವಾಗಿರುವಂತಹ ಪಟ್ಟಣ. ಅಲ್ಲಿ ಪರಿಶುದ್ಧತೆ ವಾಸಿಸುವಂತ ಒಂದು ಪಟ್ಟಣ, ನೀತಿ ಯಾವಾಗಲೂ ಇರುವಂತಹ ಪಟ್ಟಣ. ಅಲ್ಲಿ ಸೂರ್ಯ, ಚಂದ್ರ ಮತ್ತೆ ಯಾವ ನಕ್ಷತ್ರಗಳಲ್ಲಿ ಬೆಳಕು ಕೊಡುವುದಕ್ಕಾಗಿ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ದೇವಾಲಯವೂ ಕೂಡ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರಕಾಶವೇ ಎಲ್ಲರಿಗೆ ಏನು ಕೊಡುತ್ತಂತ ಹೇಳುತ್ತೆ ವಾಕ್ಯ, ಬೆಳಕನ್ನು ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ರಾತ್ರಿ ಎನ್ನುವಂಥದ್ದೇ ಇಲ್ಲ ಆ ಪಟ್ಟಣದಲ್ಲಿ. ಯಾವಾಗಲೂ ಕೂಡ ನೀತಿ ಎನ್ನುವಂಥದ್ದು ಆ ಪಟ್ಟಣದಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಪಟ್ಟಣ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನು ಆ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾರೆ. ಇಲ್ಲ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಪಟ್ಟಣಗಳನ್ನು ಮನುಷ್ಯರು ಕಟ್ಟಿಕೊಂಡಿದ್ದಾರೆ. ಏದೇನು ತೋಟವನ್ನು ದೇವರು ನಿರ್ಮಾಣ ಮಾಡಿದ್ರು, ಅದಾದ ಮೇಲೆ ಎಲ್ಲವೂ ಕೂಡ ಯಾರು ನಿರ್ಮಾಣ ಮಾಡಿದವ್ರಿ? ಮನುಷ್ಯರ ನಿರ್ಮಾಣ ಮಾಡಿದ್ರು. ಮೊದಲನೇ ಪಟ್ಟಣ ಹೆಸರು ನಾವು ನೋಡುವಾಗ ಹನೋಕ ಎನ್ನುವಂಥ ಪಟ್ಟಣ ಅನ್ಸುತ್ತೆ. ಮೊದಲನೇ ಆದಿಕಾಂಡ ಪುಸ್ತಕದ ಕಡೆ ಬರ್ರಿ. ಕಾಯಿನನ್ನು ಕಟ್ಟಿರ್ತಕ್ಕಂಥ ಒಂದು ಪಟ್ಟಣ ಪ್ರಿಯ. ನಾಲ್ಕನೆಯ ಅಧ್ಯಾಯ ತೆಗೆದಿದ್ದೀರಿ. ಓದ್ತಿರು 17ನೇ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನ ಎತ್ತಳು. ಇದಲ್ಲದೆ ಕಾಯಿನನು ಒಂದು ಊರನ್ನ ಕಟ್ಟಿ ಅದಕ್ಕೆ ಹನೋಕ ಎಂದು ತನ್ನ ಮಗನ ಹೆಸರಿಟ್ಟನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದ್ರಿ? ಹನೋಕ ಎನ್ನುವಂಥದ್ದು ಒಂದು ಊರು. ಯಾರು ಅದು ಇಟ್ಟಿರುವಂಥದ್ದು? ಯಾರು ಕಟ್ಟಿರುವಂಥದ್ದು? ಮನುಷ್ಯರು ಮಾಡಿರುವಂಥದ್ದು. ಇವತ್ತು ಕೂಡ ಮನುಷ್ಯರು ಮಾಡಿರ್ತಕ್ಕಂಥ ಪಟ್ಟಣಗಳನ್ನೇ ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವಿಶೇಷವಾದಂಥ ಸಂಗತಿ ಏನಂತಂದ್ರೆ, ನಾವು ಪಟ್ಟಣವನ್ನು ಎದುರು ನೋಡುವವರಾಗಿ ಇರಬೇಕು. ಯಾವ ಪಟ್ಟಣ ಅಂತ ಹೇಳ್ತಾ ಇದೆ? ದೇವರು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ. ಆ ಪಟ್ಟಣದ ಕುರಿತಾಗಿ ಯೇಸು ಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ ಮೊದಲು 3 ವಚನಗಳಲ್ಲಿ ನಾವು ನೋಡುವಾಗ, ನೀವು ಧೃತಿಗೆಡಬೇಡ್ರಿ, ಧೈರ್ಯಗೆಡಬೇಡ್ರಿ ಅಂತೇಳಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ? ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ, ಯೇಸು ಸ್ವಾಮಿ ಒಂದು ಪಟ್ಟಣದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಆ ಪಟ್ಟಣದಲ್ಲಿ ನಮಗಾಗಿ ನಿವಾಸ ಸ್ಥಾನಗಳು ಏನಾಗಿದ್ದಾವೆ? ಏರ್ಪಾಟಾಗಿದ್ದಾವೆ. ಬಿಡಾರಗಳನ್ನು ಸ್ವಾಮಿ ಏನಂತ ಹೇಳ್ತಾರೆ? ಸಿದ್ಧ ಮಾಡಲಿಕ್ಕಾಗಿ ಆತನು ಹೋಗಿದ್ದಾನೆ. ಮತ್ತೆ ನಮ್ಮನ್ನ ಆತನು ಕರೆದುಕೊಂಡು ಆ ಸ್ಥಳದಲ್ಲಿ ಏನ್ ಮಾಡ್ತಾನಂತೆ? ನಿಲ್ಲಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಸಂಕಲ್ಪಿಸಿ ನಿರ್ಮಿಸಿರ್ತಕ್ಕಂಥ ಪಟ್ಟಣ ಅದು ಎಷ್ಟೋ ಅಂದವಾಗಿರ್ತಕ್ಕಂಥ ಪಟ್ಟಣ ಪ್ರಿಯರು. ಅದರ ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯದಲ್ಲಿ ವರ್ಣನೆಯನ್ನು ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಓದ್ತಿರೋ ಒಂದ್ಸಾರಿ 21ನೇ ಅಧ್ಯಾಯ 10-11. ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ
ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು. ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರು ಇದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ಥಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳು ಇದ್ದವು. ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಾಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನ ಹಿಡಿದಿದ್ದನು. ಪಟ್ಟಣವು ಚಚ್ಚೌಕವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ. ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು. ಅಳತೆಯು 1200 ಮೈಲಿ ಆಯಿತು ಎಂಬುದಾಗಿ. ಹಲ್ಲೆಲೂಯ. ಮುಂದೆ ನೋಡ್ತಾ ಇರ್ತೀವಿ ವಾಕ್ಯದಲ್ಲಿ 21, 27ನೇ ನಾವು ಓದುವಾಗ ಆ ಪಟ್ಟಣದ ಕುರಿತಾಗಿ ಅನೇಕ ವಿಷಯಗಳನ್ನು ದೇವರು ಏನು ಮಾಡಿದ್ದಾರೆ, ಭರಿಸಿದ್ದಾರೆ ಪ್ರೇರೆ. ಹಲ್ಲೆಲೂಯ. ಅಮೂಲ್ಯವಾದಂಥ ರತ್ನಕ್ಕೆ ಅದು ಪ್ರಕಾಶಮಾನವಾದಂಥ ರೀತಿಯಲ್ಲಿ ಸರಿ ಸಮಾನವಾಗಿರುವಂಥ ಒಂದು ಪಟ್ಟಣ. ವಜ್ರ, ವೈಡೂರ್ಯ, ಪಚ್ಚೆ ಮತ್ತೆ ಗೋಮೇಧಿಕ ಅನೇಕವಾದ ಪದ್ಮರಾಗಗಳಿಂದ ಕಟ್ಟಿರ್ತಕ್ಕಂಥ ಪಟ್ಟಣ ಪ್ರೇರೆ. ಅದು ಯಾರಿಗೋಸ್ಕರವಾಗಿ ದೇವರು ಕಟ್ಟಿದ್ದಾನೆ ಹೇಳ್ರಿ? ಯಾರಿಗೋಸ್ಕರವಾಗಿ ಕಟ್ಟಿದ್ದಾನೆ? ನಮಗೋಸ್ಕರವಾಗಿ. ಯಾರಿಗೋಸ್ಕರವಾಗಿ ರೀ? ನಮಗೋಸ್ಕರವಾಗಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರಲ್ವಾ, ನಾನು ನಿಮಗೆ ಹೋಗಿ ಬಿಡಾರಗಳನ್ನ ಸಿದ್ಧ ಮಾಡ್ತಾ ಇದ್ದೇನೆ ಎಂಬುದಾಗಿ. ಆ ಬಿಡಾರಗಳು ಅವೇ ಪ್ರಿಯರೇ. ಹಲ್ಲೆಲೂಯ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡೆದು ದೇವರನ್ನ ಮಹಿಮೆಪಡಿಸೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ಲೋಕದಲ್ಲಿ ಮನುಷ್ಯರು ಕಟ್ಟಿರ್ತಕ್ಕಂಥ ತಾಜ್ ಮಹಲ್ ಎಷ್ಟೋ ಸುಂದರವಾಗಿ ಕಾಣ್ತಾ ಇರಬೇಕಾದ್ರೆ, ಈ ಲೋಕದಲ್ಲಿ ಕೆಲವೊಂದು ಪ್ಯಾಲೇಸ್ಗಳು ಎಷ್ಟೋ ಅಂದ ಚಂದವಾಗಿ ಕಾಣ್ತಾ ಇರಬೇಕಾದ್ರೆ, ದೇವರು ತನ್ನ ಮಕ್ಕಳಾದಂಥ ನಮಗೋಸ್ಕರವಾಗಿ ಕಟ್ಟಿ ನಿರ್ಮಿಸಿ ಸಂಕಲ್ಪಿಸಿರ್ತಕ್ಕಂಥ ಆ ಪಟ್ಟಣ ಇನ್ನೂ ಎಷ್ಟೋ ಸುಂದರವಾಗಿರುವಂಥ ಪಟ್ಟಣ ಪ್ರೇರ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಏನಂತೇಳಂತಂದ್ರೆ, ಆ ಪಟ್ಟಣದಲ್ಲಿ ನಾವು ಸದಾಕಾಲ ವಾಸಿಸಬೇಕಂತೇಳಿ ದೇವರು ಏನು ಮಾಡಿದ್ದಾನೆ, ಸಂಕಲ್ಪ ಮಾಡಿದ್ದಾನೆ ಪ್ರೇರೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಪಟ್ಟಣದ ಕುರಿತಾಗಿ ಒಂದು ಸಾರಿ ಅದನ್ನು ನೀವು ಆಲೋಚನೆ ಮಾಡ್ತೀರಾ? ಹಲ್ಲೆಲೂಯ. ಬೆಂಗಳೂರಾಗ ಸೈಟ್ ತೊಗೊಬೇಕು, ಮಂಗಳೂರು ಸೈಟ್ ತೊಗೊಬೇಕು, ಆ ಸಿಟಿಯಲ್ಲಿ ಸೈಟ್ ತೊಗೊಬೇಕಂತೇಳಿ ಆಲೋಚನೆ ಮಾಡ್ತೀವಿ. ಆದರೆ ನಿಜವಾದಂಥ ಸೈಟ್ ನಮ್ದು ಎಲ್ಲಿರ್ಬೇಕು ರೀ? ಪರಲೋಕದಲ್ಲಿರ್ಬೇಕು. ಅಲ್ಲಿ ಎಲ್ಲಿರ್ಬೇಕು ರೀ? ಪರಲೋಕದಲ್ಲಿರ್ಬೇಕು. ಈ ಬೆಂಗಳೂರಾಗಲಿ ಮಂಗಳೂರಾಗಿ ಇನ್ನೊಂದು ಭೂಕಂಪ ಆದರೆ ಎಲ್ಲ ಸೈಟ್ ಎಲ್ಲ ಏನಾಗ್ತವೆ, ಖರಾಬಾಗಿ ಹೋಗ್ತವೆ, ನಾಶವಾಗಿ ಹೋಗ್ತವೆ. ಎಷ್ಟು ನೀವು ಫುಲ್ ಫಿಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ರೂ ಕೂಡ ಗುಡ್ಡ ಬೆಟ್ಟ ಬಂದು ಅದ್ರ ಮೇಲೆ ಬಿದ್ದರೆ ಒಂದು ವೇಳೆ ದೊಡ್ಡದಂತ ತೆಗ್ಗಾದ್ರಪ್ಪ ಖಲಾಸ್. ಅಲ್ಲಿ ಏನಾದರೂ ಇಳಿರ್ತಾ? ಏನು ಉಳಿಯಲ್ಲ. ಹಲ್ಲೆಲೂಯ. ಪ್ರೇಸಗಳಿಲ್ಲ. ನಾವು ನೋಡ್ತಾ ಇದ್ದೇವೆ. ಆದರೆ ಆ ಪಟ್ಟಣವನ್ನು ಅಬ್ರಹಾಮನು ಎದುರು ನೋಡಿದ, ಇಸ್ಸಾಕನು ಎದುರು ನೋಡಿದ, ಯಾಕೋಬನು ಎದುರು ನೋಡಿದ. ಅದಕ್ಕಾಗಿ ಅವರು ಡೇರೆಗಳಲ್ಲಿ ವಾಸಿಸಿದರು. ಡೇರೆ ಅಂತಂದ್ರೆ ಏನ್ರಿ? ಏನಂತೀವಿ ನಾವು? ಗೊತ್ತಾಗುತ್ತಲ್ಲ ಡೇರೆಗಳು, ಬರಕಗಳು. ನೀವು ಈ ಒಂದು ಈಗ ಕೂಡ ಇರುತ್ತೆ, ಲಾರಿಗೆ ದೊಡ್ಡದಾಗಿರ್ತಕ್ಕಂಥ ತಾರ್ಪಾಲ್ಟ್ ಅಂತ ಕಟ್ಟಿರ್ತಾರೆ. ಹಲ್ಲೆಲೂಯ. ಅದಕ್ಕೇನಂತೀರಿ? ತಾರ್ಪಾಲ್. ಹಲ್ಲೆಲೂಯ. ನಮ್ಮ ಈಗ ಅರ್ಥ ಆಗ್ಬೇಕಂತ. ಹಲ್ಲೆಲೂಯ. ಆ ರೀತಿಯಲ್ಲಿ ಅವ್ರು ಏನು ಮಾಡಿದ್ರಂತೆ, ವಾಸ ಮಾಡಿದ್ರು. ಅವುಗಳಲ್ಲಿದ್ದು ನಿಜವಾದಂಥ ಪಟ್ಟಣಕ್ಕಾಗಿ ಅವರು ಎದುರು ನೋಡಿದ್ರು. ದೇವರು ಕೊಡುವಂಥ ಆ ಪಟ್ಟಣದಲ್ಲಿ ವಾಸಿಸಬೇಕಂತೇಳಿ ಅವರು ಸಂಪೂರ್ಣವಾಗಿ ಎದುರು ನೋಡಿದ್ರು ಪ್ರಿಯರು. ಅದಕ್ಕಾಗಿ ದೇವರು ಆ ಪಟ್ಟಣವನ್ನು ನನಗೆ ನಿನಗೋಸ್ಕರವಾಗಿ ಆತನು ಸಿದ್ಧ ಮಾಡಿದ್ದಾನೆ. ಅಲ್ಲಿ ಏನಿಲ್ಲ ಆ ಪಟ್ಟಣದಲ್ಲಿ. ಈ ಪಟ್ಟಣದಲ್ಲಿ ಹಾಸ್ಪಿಟ್ಲ್ಗಳು ಜಗ್ಗಿರ್ತವೆ. ಅಲ್ಲಿ ಯಾಕೆ ಹೇಳ್ರಿ? ಈ ದೇಹ ಏನಿದು ರೋಗದಿಂದ ಕೂಡಿದಂಥ ದೇಹ. ಅಲ್ಲಿ ಆ ಪಟ್ಟಣದಲ್ಲಿ ಡಾಕ್ಟರ್ಗಳು ಬೇಕಾಗಿದೆ. ಯಾಕೆ ಹೇಳ್ರಿ? ಅಲ್ಲಿ ದುಃಖವಾಗಲಿ, ಗೋಳಾಟವಾಗಲಿ, ಮರಣವಾಗಲಿ ಯಾವುದು ಕೂಡ ಆ ಪಟ್ಟಣದಲ್ಲಿ ಇಲ್ಲ. ಆ ಪಟ್ಟಣದಲ್ಲಿ ಯಾವಾಗಲೂ ಕೂಡ ಪರಿಶುದ್ಧತೆ, ಯಾವಾಗಲೂ ಕೂಡ ಸಂತೋಷ, ಯಾವಾಗಲೂ ಕೂಡ ಸಮಾಧಾನ ಎನ್ನುವಂಥದ್ದು ಅಲ್ಲಿ ಸ್ಥಿರವಾಗಿರುತ್ತೆ ಪ್ರೇರೆ. ಅಂತಹ ಪಟ್ಟಣವನ್ನು ನಾವೇನು ಮಾಡಬೇಕು? ಎದುರು ನೋಡುವವರಾಗಬೇಕು. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇರೆ ಸ್ಪಷ್ಟವಾಗಿ. ಏನಂತ ಹೇಳಂತಂದ್ರೆ, ಮೊದಲನೇದಾಗಿ ನಾವು ಕ್ರಿಸ್ತನನ್ನು ಬರುವಿಕೆಯನ್ನು ನಾವು ಎದುರು ನೋಡುವವರಾಗಿದ್ರೆ, ಎರಡನೇದಾಗಿ ನಮ್ಮ ದೇಹದ ಮೇಲೆ ದೇವರು ಒಂದು ಹೊಸದಾದಂಥ ದೇಹವನ್ನು ಅನುಗ್ರಹಿಸಲಿಕ್ಕಿದ್ದಾನೆ. ಅದು ಈ ಮಣ್ಣಿನ ಶರೀರ ತೆಗೆದು ಹಾಕಿ ಮಹಿಮೆ ಶರೀರವನ್ನು ಕೊಡುವಂಥದ್ದನ್ನು ನಾವು ಎದುರು ನೋಡುವವರಾಗಿರಬೇಕು. ಮೂರನೇದಾಗಿ ನಾವು ಪಟ್ಟಣವನ್ನು ಎದುರು ನೋಡುವವರಾಗಬೇಕು. ನಾಲ್ಕನೇದಾಗಿ ಸಮಯದಲ್ಲಿ ನಾವು ನೋಡೋಣ, 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ರಿಂದ
14 ವಚನಗಳನ್ನು ನಾವು ಓದಿಕೊಳ್ಳುವ 9ರಿಂದ 14 ವಚನಗಳನ್ನು ನಾವು ಓದಿಕೊಳ್ಳುವಾಗ ಅಲ್ಲಿ ದೇವರು ವಿಶೇಷವಾಗಿ ತನ್ನನ್ನು ನಂಬಿದಂಥ ಮಕ್ಕಳಿಗೆ ಸಿದ್ಧ ಮಾಡಿರ್ತಕ್ಕಂಥ ಒಂದು ಸಂಗತಿಯನ್ನ ದೇವರು ಬರೆಸ್ತಾ ಇದ್ದಾನೆ. ಪ್ರೇಯರೆ ಓದ್ತಿರೋ ವಿಷಯವನ್ನು 2 Peter chapter 3 verse 9 to 14. ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೇ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನ ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ. ಆ ದಿನದಲ್ಲಿ ಆಕಾಶ ಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನ ನೂತನ ಭೂಮಂಡಲವನ್ನ ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಯೇಸು ಸ್ವಾಮಿ ಮತ್ತೆ ಆಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೋ, ಆತನು ಪ್ರತ್ಯಕ್ಷನಾದಾಗ ಆತನ ಪ್ರತ್ಯಕ್ಷತೆಯಲ್ಲಿ ನಾವು ಆತನು ನಂಬಿದಂಥ ಮಕ್ಕಳಂತ ನಾವೆಲ್ಲರೂ ಕೂಡ ನಮ್ಮ ಶರೀರ ಏನಾಗುತ್ತೆ, ಇದು ಮಾರ್ಪಾಟಾಗುತ್ತೆ. ನಾವೇನಾಗ್ತೀವಿ, ಮಹಿಮೆ ಶರೀರ ಉಳ್ಳವರಾಗ್ತೀವಿ. ಸ್ಪೇಸಿಗೆ ಹೋದ್ರೆ ಹಿಂಗೆ ಇದೇ ಬಟ್ಟೆ ಹಾಕೊಂಡು ಸ್ಪೇಸಿಗೆ ಹೋದರೆ ಅವರು ಬದುಕುಳಿಯೋದಕ್ಕೆ ಸಾಧ್ಯನಾ? ಸ್ಪೇಸಲ್ಲಿ ಅವರಿಗೆ ಆದಂಥ ಬಟ್ಟೆಗಳಿರ್ತವೆ. ಯಾಕಂದರೆ ಈ ಭೂಮಿಯಲ್ಲಿ ದೇವರು ಏನು ಮಾಡಿದಾನೆ, ನರಮನುಷ್ಯರು ವಾಸಿಸುವುದಕ್ಕಾಗಿ ಏನೇನು ಅಗತ್ಯ ಇದೆಯೋ ಅದೆಲ್ಲವನ್ನು ಇಲ್ಲಿ ಇಟ್ಟಿದ್ದಾನೆ ದೇವರು. ಅಲ್ಲಲ್ಲಿ ಆ ಸ್ಪೇಸಲ್ಲಿ ಹೋದಾಗ ಅಲ್ಲಿ ಏನಿರಲ್ಲ ರೀ, ಗ್ರಾವಿಟಿ 0 ಇರುತ್ತೆ. ಅಲ್ಲಿ ಏನಿರಲ್ಲ, ಗುರುತ್ವಾಕರ್ಷಣ ಶಕ್ತಿ ಅನ್ನುವಂಥದ್ದು ಇರಲ್ಲ. ಅಲ್ಲಿ ಕೆಲವೊಂದು ವಸ್ತುಗಳು ಗಾಳಿಯಲ್ಲಿಯೇ ತೇಲಾಡ್ತಾ ಇರ್ತವೆ, ಮನುಷ್ಯರೆಲ್ಲರೂ ಗಾಳಿಯಲ್ಲೇ ತೇಲಾಡ್ತಾ ಇರ್ತಾರೆ. ಅಲ್ಲಿ ಸಂದಿಗ್ಧ ಪರಿಸ್ಥಿತಿ, ಅಲ್ಲಿ ಹೋದರೆ ನಮ್ಮ ಬೋನ್ಗಳು ಏನಾಗ್ತವೆ, ವೇಟನ್ನು ಕಳೆದುಕೊಳ್ಳುತ್ತೇವೆ. ನಾವು ನಮ್ಮ ದಪ್ಪನವರಾದರೆ ಅವರು ಸಡನ್ನಾಗಿ ಏನಾಗ್ತಾರೆ, ತೆಳ್ಳಗಾಗ್ತಾರೆ. ಮೊನ್ನೆ ಸುನೀತಾ ವಿಲಿಯಮ್ಸ್ ಅವರು ಮತ್ತು ಬುಚ್ ವಿಲ್ಮೋರ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳು ಏನಾದ್ರು ಸುಮಾರು ಎಷ್ಟೋ ತಿಂಗಳು 9 ತಿಂಗಳ ಕಾಲ ಏನು ಅವ್ರು ಏನಾಗಿದ್ರು, ಸ್ಪೇಸಲ್ಲಿ ಇದ್ರು ಪ್ರೇಯರ್. ಅಲ್ಲಿ ಸುಮಾರು ಇಲ್ಲಿಂದ ಎಷ್ಟೋ 400 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿದ್ದರು. ಅದನ್ನೂ ದಾಟಿ ಎಷ್ಟೋ ದೂರ ನಾವು ಹೋದಾಗ ಅಲ್ಲಿ ದೇವರು ಏನು ಮಾಡ್ತಾನಂತೆ, ವಾಸಿಸ್ತಾರಂತದ್ದು. ಒಂದ್ಸಾರಿ ಹೇಳಿದ 15 ಮುಂದೆ 15 ಸೊನ್ನೆಗಳು ಇಟ್ಟು ಅದೆಲ್ಲ ದಾಟಿ ಹೋದ್ಮೇಲೆ ದೇವರು ಇರ್ತಾನೆ. ಇಲ್ಲಿ 400 ಕಿಲೋಮೀಟ್ರಿಗೆ ಇವ್ರು ಹಿಂಗಾಗಿ ಬಂದಿದ್ದಾರೆ. ಇನ್ನು ಮತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ಮ ದೇಹ ಇನ್ನು ಯಾವ ರೀತಿಯಾಗಿರಬೇಕು, ಅಲ್ಲೆಲ್ಲ ಹೇಳೋದು ಅರ್ಥ ಆಗ್ತಾ ಇದೆನಾ? ಅದಕ್ಕಾಗಿ ಅಲ್ಲಿ ನಾವು ಹೋಗಬೇಕಾದ್ರೆ ದೇವರು ನಮ್ಮ ದೇಹವನ್ನು ಏನು ಮಾಡ್ತಾನೆ, ಬದಲಾವಣೆ ಮಾಡ್ತಾನೆ. ಏನು ಮಾಡ್ತಾನೆ ರೀ, ಬದಲಾವಣೆ ಮಾಡ್ತಾನೆ. ಆ ದೇಹವನ್ನು ಹೊಂದಿದಾದ ಮೇಲೆ ಅಲ್ಲಿ ಮಧ್ಯಾಕಾಶದಲ್ಲಿ ದೇವರು 7 ವರ್ಷಗಳ ಕಾಲ ಏನಾಗುತ್ತಂತೆ, ಅಲ್ಲಿ ಆತನು ಸಂಭ್ರಮ ಸಡಗರದ ವಾತಾವರಣದಿಂದ ನಮ್ಮನ್ನು ಇರಿಸ್ತಾನೆ ಪ್ರಿಯರೇ. ನಮ್ಮನ್ನು ಕರಿತಾನೆ, ಹೆಸರಿಡಿದು ಕರಿತಾನೆ. ಯಾಕೆ ಹೇಳ್ರಿ, ಆತನಿಗೋಸ್ಕರವಾಗಿ ನಾವು ಎಷ್ಟೆಲ್ಲ ಅವಮಾನಗಳನ್ನು ಸಹಿಸಿಕೊಂಡಿದ್ದೀವಿ, ಏನೆಲ್ಲ ತಪ್ಪುಗಳು ನಮ್ಮ ಮೇಲೆ ಹೋರಿಸಿದಾಗಲೂ ಅದನ್ನು ಸಹಿಸಿಕೊಂಡಿದ್ದೀವಿ. ಭಕ್ತಿಯಲ್ಲಿ ನಾವು ಇರುವಂಥ ಸಮಯದಲ್ಲಿ ಅನೇಕರು ನೀವು ಹೋಗಿ ಅಲ್ಲಿಗೆ ಹೋದರೆ ಅಂಥ ಮಾತುಗಳು ಇಂಥ ಮಾತುಗಳು ಏನೆಲ್ಲ ಅಂದಾಗ ನಾವೇನು ಮಾಡಿದೆವು, ಅವುಗಳನ್ನು ಸಹಿಸಿಕೊಂಡಿದ್ದೀವಿ. ತಿಳಿಲಾರದೆ ಸಾವಿರಾರು ಮಾತುಗಳನ್ನು ಮಾತಾಡಿದ್ದಾರೆ, ಆದರೆ ಅವುಗಳೆಲ್ಲವನ್ನು ನಾವು ಸಹಿಸಿಕೊಳ್ಳಬೇಕು. ಯೋಗನಲ್ಲಿರ್ತಕ್ಕಂಥ ತಾಳ್ಮೆ ನಿಮ್ಮಲ್ಲಿ ಕೂಡ ಇರಬೇಕಂತೇಳಿ ಹೇಳಿದ ಹಾಗೆ ನೀವೆಲ್ಲರೂ ಸಹಿಸಿಕೊಂಡಿರಲ್ವಾ, ನಿಮಗೆ ದೇವರು ಪ್ರತಿಫಲ ಕೊಡ್ತಾನೋ ಕೊಡಲ್ವ? ಕೊಡ್ತಾನೆ. ಅಲ್ಲಲ್ಲಿ ಹೆಸರಿಡಿದ ಒಬ್ಬೊಬ್ಬರನ್ನ ಆತನ ಏನು ಮಾಡ್ತಾನೆ, ಕರೆದು ಆತನ ಏನು ಮಾಡ್ತಾನೆ, ಬಹುಮಾನಗಳನ್ನು ಕೊಡ್ತಾನೆ ಪ್ರೇರ. ಅದ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ, ಸಂದರ್ಭ ಯಾವ ರೀತಿಯಾಗಿರುತ್ತಂದರೆ, ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆ, ಚಿಯೋನ್ಮದಲೇ ಗನಿಗೆ. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು, ಚಿಯೋನ್ ಗನಿಗೆ. ಜಯ ಘೋಷ ಮಾಡಿ ಸ್ವರ್ಗದೊಳು ಸೇರಿ ಸಂಗೀತ ಹಾಡುವೆವು,
ಮಾಡಿ ಸ್ವರ್ಗದೊಳು ಸೇರಿ ಸಂಗೀತ ಹಾಡುವೆವು. ಅಲ್ಲಿ ಸುಂದರವಾದ ಕಿರೀಟ ಕೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸುಂದರವಾದ ಕಿರೀಟ ಕೊಟ್ಟು ಕ್ರಿಸ್ತನ ಸ್ತುತಿಸುವೆವು. ಎಲ್ಲರೂ ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮದಲೇ ಗನಿಗೆ, ಸಿಯೋನ್ ಮದಲೇ ಗನಿಗೆ, ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮದಲೇ ಮೊದಲೇ ಧನಿಗೆ ನಾವು ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀಯೋಗ್ಯ ನೆಂದೇಳುವೆ. ಕ್ರಿಸ್ತನ ಪಾದಕ್ಕೆ ಕಿರೀಟವಿಟ್ಟು ನೀಯೋಗ್ಯ ನೆಂದೇಳುವೆ. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಅಲ್ಲಿ ಸಮಸ್ತ ಭಕ್ತರೊಂದಿಗೆ ನಾವು ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮೊದಲೇ ಗನಿಗೆ, ಸಿಯೋನ್ ಮೊದಲೇ ಗನಿಗೆ ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾಧ್ಯಗಳು. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಾಧ್ಯಗಳು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಆಗ ಆನಂದದಿಂದ ನಾವೆಲ್ಲ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮೊದಲೇ ಗನಿಗೆ, ಸಿಯೋನ್ ದೇವರು ಕೊಡುವಂತ ಪಟ್ಟಣ. ಚಿನ್ನದ ಬೀದಿಯೊಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು. ಚಿನ್ನದ ಬೀದಿಯೊಳ್ ನಾವೆಲ್ಲ ನಡೆದು ಹಲ್ಲೆಲೂಯಾ ಹಾಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಗುಂಪಾಗಿ ಹಾಡುವೆವು. ಆಗ ದುಃಖವ ಮರೆತು ನಾವೆಲ್ಲ ಕೂಡಿ ಕರ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮೊದಲೇ ಗನಿಗೆ, ಸಿಯೋನ್ ಮೊದಲೇ ಗನಿಗೆ ಸಂಭ್ರಮ. ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಸಂಭ್ರಮದಿಂದ ಮದಲಿಂಗನಲ್ಲಿ ಉಲ್ಲಾಸ ಪಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಗುಂಪಾಗಿ ಹಾಡುವೆವು. ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ಗುಂಪಾಗಿ ಹಾಡುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮೊದಲೇ ಗನಿಗೆ, ಸಿಯೋನ್ ಮೊದಲೇ ಗನಿಗೆ. ಓಕೆ, ಅಲ್ಲಿಂದ ಕ್ರಿಸ್ತನನ್ನ ಸೇರಿ ನಾವೇನ್ ಮಾಡ್ತೀವಿ?
ಎಲ್ಲ ತನ್ನ ದೂತರ ಸಂಗಡ ನಾವೇನು ಮಾಡ್ತೀವಿ ರೀ, ಭೂಲೋಕಕ್ಕೆ ಆತನ ಸಂಗಡ ನಾವು ಇಳಿದು ಬರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. 7ನೇ ವಚನ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ. ಇಗೋ ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನ ಕಾಣುವವು, ಆತನನ್ನ ಇರಿದವರೂ ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆಬಡಿಕೊಳ್ಳುವರು. ಹೌದು, ಹಾಗೆಯೇ ಆಗುವುದು. ಆಮೇನ್. ಹಲ್ಲೆಲೂಯಾ. ನಾವು ನೋಡ್ತಾ ಯೇಸು ಸ್ವಾಮಿ ಸಂಗಡ ನಾವು ಎಲ್ಲರೂ ಇಳಿದು ಬರ್ತಾ ಇರ್ತೀವಿ. ಯಾರು ಇಳಿದು ಬರ್ತಾ ಇರ್ತೀವಿ ರೀ? ಆತನ ಭಕ್ತರಾಗಿರುವವರು, ಆತನನ್ನು ನಂಬಿ ನಿರೀಕ್ಷೆ ಉಳ್ಳವರಾಗಿ ಜೀವಿಸಿ ಆತನನ್ನು ಎದುರು ನೋಡುವವರಾಗಿದ್ದು, ತಮ್ಮ ದೇಹದ ಬದಲಾವಣೆಯನ್ನು ಎದುರು ನೋಡುವವರಾಗಿದ್ದು, ತಮ್ಮ ಗಂಟು ಬುದ್ಧಿ ಎಲ್ಲವೂ ಕೂಡ ಪರಲೋಕದಲ್ಲಿ ಇದೆ ಎಂಬುದಾಗಿ ಪರಲೋಕ ಪಟ್ಟಣವನ್ನು ಎದುರು ನೋಡುವವರಾಗಿದ್ದು ಯಾರಿರ್ತಾರೋ ಅವರು ಆತನ ಸಂಗಡ ಏನು ಮಾಡ್ತಾರೆ? ಇಳಿದು ಬರ್ತಾರೆ. ಭೂಮಿಯಲ್ಲಿರ್ತಕ್ಕಂಥ ಜನರು ಆಕಾಶದ ಕಡೆಗೆ ನೋಡ್ತಾ ಇರ್ತಾರೆ. ಏನು ಇಷ್ಟು ಪ್ರಕಾಶಮಾನವಾದಂತಹ ತೇಜೋಮಯವಾದಂಥ ಬೆಳಕು ಕಾಣಿಸ್ತಾ ಇದೆ. ಒಬ್ಬ ಆತನ ಮುಂದಗಡೆ ಬರ್ತಾ ಇದ್ದಾನೆ, ಆತನ ಹಿಂದೆ ಲಕ್ಷಾಂತರ ಕೋಟಿ ಕೋಟಿ ಪರಿಶುದ್ಧರು ಸೈನ್ಯ ಸಮೂಹ ಸಮೇತವಾಗಿ ಬರ್ತಾ ಇದ್ದಾರಲ್ಲ ಅಂತೇಳಿ ಎಲ್ಲರೂ ಏನು ಮಾಡ್ತಾ ಇದಾರೆ? ಎದುರು ನೋಡಿ ಎದೆ ಪಡ್ಕೊಳ್ತಾ ಇದ್ದಾರೆ. ಅಯ್ಯೋ, ನಮಗೆ ಎಷ್ಟು ಹೇಳಿದ್ರು ಕೂಡ ನಾವು ಯೇಸುವನ್ನು ಆ ಸಮಯದಲ್ಲಿ ನಂಬಲಿಲ್ಲ. ನಮಗೆ ಎಷ್ಟು ಹೇಳಿದ್ರು ಕೂಡ ಆತನಿಗೆ ಧಿಕ್ಕಾರ ಹಾಕಿದೀವಿ, ಆತನಿಗೆ ಏನೆಲ್ಲ ಮಾತುಗಳನ್ನು ಮಾತಾಡಿದೀವಿ. ಆದರೆ ಈಗ ಆತನು ತನ್ನ ಪರಿಶುದ್ಧ ಪರಿವಾರ ಸಮೂಹದ ಸಮೇತವಾಗಿ ಮುಯಿ ತೀರಿಸೋದಕ್ಕೆ ಬರ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಮುಯಿ ತೀರಿಸುವುದು ದೇವರ ಕೆಲಸ ಎಂಬುದಾಗಿ ಹೇಳಿದ ಹಾಗೆ ಆತನು ಎಲ್ಲ ಮನುಷ್ಯರಿಗೆ ಮುಯಿ ತೀರಿಸಲಿಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಎಲ್ಲ ಜನರು ಆತನನ್ನು ಏನು ಮಾಡ್ತಾ ಇದ್ದಾರೆ? ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎಲ್ಲರೂ ಆತನನ್ನು ಇರಿದವರು ಸಹ ಆತನನ್ನು ಏನು ಮಾಡ್ತಾರೆ? ಕಾಡ್ತಾರೆ. ಅಂದ್ರೆ ಏನ್ರಿ? ಸತ್ತವರು ಈಗ ಇರಿದವರು ಈಗಿದಾರ? ಹಲ್ಲೆಲೂಯಾ. ಮತ್ತೆ ಆತನನ್ನ ಮತ್ತೆ ಶಿಲುಬೆಗೆ ಏರಿಸುವಂಥವ್ರು ಯಾರ್ರೀ? ಶಿಲುಬೆ ಮಾತು ಹುಚ್ಚು ಮಾತಾಗಿ ಯಾರಿಗೆ ಕಂಡು ಬರ್ತಾ ಇದೆ ಅಂತ್ರಿ? ಕೇವಲ ತಮ್ಮ ದೇಹದ ಆಶೆಗಳನ್ನು ಪೂರೈಸಿಕೊಳ್ಳುವರು, ಲೋಕದ ಪ್ರಕಾರವಾಗಿ ನಡೆಯುವಂಥವರಿಗೆ ಅದು ಹುಚ್ಚು ಮಾತಾಗಿ ಕಂಡು ಬಂದರೆ ನಮಗಾದರೂ ಅದು ಏನಾಗಿದೆ ಅಂತ ಹೇಳುತ್ತೆ ವಾಕ್ಯ? ದೇವರ ಶಕ್ತಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಎಲ್ಲ ಜನರು ಯೇಸುವನ ಧಿಕ್ಕಾರ ಕೂಗಿದಂತ ಎಲ್ಲ ಜನರು, ಅಯ್ಯೋ ವಿಶ್ವಾಧಿಪತಿ ಈತನೇನಾ, ಚಕ್ರವರ್ತಿ ಈತನೇನಾ, ಸೃಷ್ಟಿಕರ್ತನ ಈತನೇನಾ, ಈತನಿಗೆ ಅಲ್ಲ ಸಲ್ಲದ ಮಾತುಗಳನ್ನು ಮಾತಾಡಿದೆಯಲ್ಲ ಅಂತೇಳಿ ಎಲ್ಲರೂ ಕೂಡ ಆತನನ್ನು ಎದುರು ನೋಡುವಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯ, ಆತನ ಈ ಭೂಲೋಕಕ್ಕೆ ಬಂದು ಎಷ್ಟು ವರ್ಷಗಳ ಕಾಲ ಏನು ಮಾಡ್ತಾನೆ? ಆಳ್ವಿಕೆ ಮಾಡ್ತಾನ್ರಿ? 1000 ವರ್ಷಗಳ ಕಾಲ. ಆತನ ಬಂದ ತಕ್ಷಣ ಆತನು ನಾವು ನೋಡ್ತಾ ಇದ್ದೇವೆ, ತನ್ನ ದೂತರಿಗೆ ಅಪ್ಪಣೆ ಕೊಟ್ಟ ಮೇಲೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಏನು ಮಾಡ್ತಾನಂತ ಆತ? ಏನು ಮಾಡ್ತಾನಂತ್ರಿ? ಸೈತಾನನನ್ನ, ಅವನ ಅನುಚರರು ಎಲ್ಲರನ್ನ ಏನು ಮಾಡ್ತಾನಂತ್ರಿ? ವಾಕ್ಯ ಓದ್ತೀರಿ 4ನೇ ವಚನ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರ. ಆ ಜನರು ಯಾರು ಹೇಳ್ರಿ ನೋಡೋಣ? ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತ್ತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಓಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ತಮ್ಮ ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನ ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಏನು ಮಾಡಿದ್ರಂತೆ? 1000 ವರ್ಷ ತೀರುವ ತನಕ 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವದೂತನ ಅಧೋಲೋಕದ ಬೀಗದ ಕೈಯನ್ನ, ದೊಡ್ಡ ಸರಪಣಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಪಿಶಾಚನನ್ನ, ಸೈತಾನನನ್ನ, ಪುರಾತನ ಸರ್ಪ ಎಂಬುದಾಗಿ, ಘಟ ಸರ್ಪ ಎಂಬುದಾಗಿ ಕರೆಸಿಕೊಳ್ಳುವಂಥ ವ್ಯಕ್ತಿಯನ್ನು ಹಿಡಿದು ಏನು ಮಾಡ್ತಾನಂತೆ? 1000 ವರ್ಷ ಬಂಧನದಲ್ಲಿ ಇಡ್ತಾನೆ. ಪ್ರಿಯ, ಎಷ್ಟು ವರ್ಷ ಅಂತ್ರಿ? 1000 ವರ್ಷ. ಅದೇ 1000 ವರ್ಷ ಭೂಮಿಯಲ್ಲಿ ದೇವರು ಏನು ಮಾಡ್ತಾನೆ? ರಾಜ್ಯವನ್ನು ಆಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಕ್ರಿಸ್ತನ ರಾಜ್ಯ ಆಳ್ವಿಕೆ ಮಾಡುವಾಗ ನೀತಿ ಸಮಾಧಾನ ಒಂದಕ್ಕೊಂದು ಏನು ಮಾಡ್ತಾವಂತೆ? ಮುದ್ದಿಟ್ಟುಕೊಳ್ತಾವೆ. ಸಮಾಧಾನ ಎನ್ನುವಂಥದ್ದು ಎಲ್ಲಿ ನೋಡಿದ್ರು ನೀತಿಯೇ, ಅನೀತಿ ಎನ್ನುವಂಥದ್ದಿಲ್ಲ, ಭ್ರಷ್ಟಾಚಾರ ಎನ್ನುವಂಥದ್ದಿಲ್ಲ, ಕೆಟ್ಟದ್ದು ಎನ್ನುವಂಥದ್ದಿಲ್ಲ, ಪಾಪ ಎನ್ನುವಂಥದ್ದಿಲ್ಲ. ಯಾಕಂದ್ರೆ ಮನುಷ್ಯರನ್ನ ಪಾಪಕ್ಕೆ ಪ್ರೇರೇಪಿಸುವಂತ ಘಟ ಸರ್ಪ ಎಂಬುದಾಗಿ, ಪುರಾತನ ಸರ್ಪ ಎಂಬುದಾಗಿ, ಪಿಶಾಚನು, ಸೈತಾನ್ ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ವ್ಯಕ್ತಿಯನ್ನ 1000 ವರ್ಷಗಳ ಕಾಲ ಏನು ಮಾಡಿದಾರೆ? ಪಾತಾಳದಲ್ಲಿ, ಅದೋ ಲೋಕದಲ್ಲಿ ಏನು ಮಾಡಿದ್ದಾರೆ?
ಬಂಧಿಸಿಟ್ಟಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ನಾವು ದೇವರು ಈ ಒಂದು ಸಮಯ ತೀರಿದಾದ ಮೇಲೆ ಆತನ ಏನು ಮಾಡ್ತಾನಂತ್ರಿ, ಎಲ್ಲ 1000 ವರ್ಷಗಳ ಆಳಿದ ಮೇಲೆ, ಆ 1000 ವರ್ಷದಲ್ಲಿ ಯಾರಿರ್ತಾರೆ ಹೇಳ್ರಿ? ಪರಲೋಕಕ್ಕೆ ಏರಿ ಹೋಗಿರ್ತೀವಲ್ಲ, ಯಾರು? ನಾವುಗಳು. ಆ ಪಟ್ಟಣವನ್ನು ತುಳಿದಾಡಿದಿರ್ತೀವಲ್ಲ, ಯಾರ್ರೀ? ನಾವುಗಳು. ಆತನ ಸಂಗಡ ಬಂದು ಈ ಲೋಕದಲ್ಲಿ ನಾವೇನು ಮಾಡ್ತೀವಿ? ಆಳ್ವಿಕೆ ಮಾಡ್ತೀವಿ. ಆವತ್ತಿನ ದಿವಸ ಎಲ್ಲರಿಗೆ ನ್ಯಾಯ ತೀರಿಸುವಂಥ ಕೆಲಸವನ್ನು ದೇವರು ಯಾರಿಗೆ ಕೊಡ್ತಾರೆ? ತನ್ನನ್ನು ನಂಬಿದಂಥ ಮಕ್ಕಳಿಗೆ ಪ್ರಿಯರೇ. ಹಲ್ಲೆಲೂಯಾ. ಆವತ್ತಿನ ದಿವಸ ಎಲ್ಲ ಕೆಲಸಗಳಾದಮೇಲೆ 1000 ವರ್ಷಗಳಾದ ಮೇಲೆ ಸೈತಾನನಿಗೆ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ಸೈತಾನನು ಲೋಕದಲ್ಲಿರ್ತಕ್ಕಂಥ ತನ್ನ ಎಲ್ಲ ಅನುಚರರನ್ನ ಕೂಡಿಸಿಕೊಂಡು ಗೋಗ್ ಮಾಗೋಗ್ ಎನ್ನುವಂಥ ಒಂದು ಸ್ಥಳದಲ್ಲಿ ಯುದ್ಧಕ್ಕಾಗಿ ಏನು ಮಾಡ್ತಾನ್ರಿ? ಕರೆದುಕೊಂಡು ಬಂದಾಗ ದೇವರು ತನ್ನ ಒಂದು ನಾಲಿಗೆಯಿಂದ ಬರುವಂಥ ಬೆಂಕಿಯಿಂದ ಏನು ಮಾಡ್ತಾನ್ರಿ? ಅವರೆಲ್ಲರನ್ನ ಏನು ಮಾಡ್ತಾನೆ? ನಾಶ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾಶನ ಮಾಡಿದ ಮೇಲೆ ಮೊದಲನೇ ಪುನರುತ್ಥಾನದಲ್ಲಿ ನಾವು ಎಬ್ಬಿಸಲ್ಪಟ್ಟಿರ್ತೀವಿ. ಎರಡನೇ ಪುನರುತ್ಥಾನ ದೇವರು ಸತ್ತು ಹೋಗಿರ್ತಕ್ಕಂಥ, ತನ್ನನ್ನು ನಂಬಿರ್ತಕ್ಕಂಥ, ನಂಬಲಾರದೆ ಇರ್ತಕ್ಕಂಥ ಎಲ್ಲವರನ್ನ ಪುನರುತ್ಥಾನಗೊಳಿಸಿ ಅವ್ರಿಗೆ ಏನು ಮಾಡ್ತಾನೆ? ತೀರ್ಪನ್ನು ಕೊಡ್ತಾನೆ ಪ್ರಿಯರೇ. ಅವರಿಗೆ ನಾವು ಯೇಸು ಸಹ ಒಂದು ಮಾತನ್ನು ಹೇಳ್ತಾರೆ. 5ನೇ ಅಧ್ಯಾಯ ನೀವು ತೆಗೆದಿದ್ದೆ ಆದರೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಬೇಗ ಕುಕ್ಕಾಗಿ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 27 ಅಲ್ಲಿಂದ ಓದಿಕೊಳ್ಳೋಣ. ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಆತನಿಗೆ ಕೊಟ್ಟನು. ಅದಕ್ಕೆ ಆಶ್ಚರ್ಯ ಪಡಬೇಡಿ. ಸಮಾಧಿಗಳಲ್ಲಿ ಇರುವವರೆಲ್ಲರೂ ಆತನ ಧ್ವನಿಯನ್ನ ಕೇಳಿ, ಆತನ ಧ್ವನಿಯನ್ನ ಕೇಳಿ. ಆತನ ಧ್ವನಿಯನ್ನ ಕೇಳಿ. ಗೊತ್ತಿರ ಒಂದ್ಸರಿ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದ್ದನ್ನ ನಡೆಸಿದವರಿಗೆ ಏನಂತ ಹೇಳ್ತದೆ ವಾಕ್ಯ? ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಹಲ್ಲೆಲೂಯಾ. ಯಾವುದಕ್ಕಾಗಿ ಪುನರುತ್ಥಾನ ಆಗುತ್ತಂದ್ರಿ? ತೀರ್ಪಿಗಾಗಿ ಪುನರುತ್ಥಾನ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಒಳ್ಳೆಯದನ್ನ ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾದರೆ, ಕೆಟ್ಟದನ್ನ ಮಾಡಿದವರಿಗೆ ಯಾವುದಕ್ಕಾಗಿ ಪುನರುತ್ಥಾನ ಆಗುತ್ತಂತ್ರಿ? ತೀರ್ಪಿಗಾಗಿ. 2 ಪುನರುತ್ಥಾನ. ಮೊದಲನೇ ಪುನರುತ್ಥಾನದಲ್ಲಿ ಪಾಲ್ಗೊಂಡಂಥವರು ಪರಿಶುದ್ಧರು, ಧನ್ಯರಾಗಿದ್ದಾರೆ. ಅವರು ದೇವರ ಸಂಗಡ ವಾಸ ಮಾಡುವುದಕ್ಕಾಗಿ ನೇಮಕ ಮಾಡಲ್ಪಟ್ಟಂಥವರಾಗಿದ್ದಾರೆ. 2ನೇ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುವಂಥವರು ಶಿಕ್ಷೆಗೆ ಘೋರವಾದಂಥ, ಭಯಂಕರವಾದಂಥ 2ನೆಯ ಒಂದು ಮರಣ ಎಂಬುದಾಗಿ ಯಾವುದನ್ನು ಕರೆಯಲಾಗುತ್ತೋ ಆ ಒಂದು ಸ್ಥಳಕ್ಕೆ ಹೋಗುವಂಥವರು ಆಗಿದ್ದಾರೆ ಪ್ರಿಯರೇ. ಅವರಿಗೆ ತೀರ್ಪಾಗಲಿಕ್ಕಿದೆ. 8ನೇ ಅಧ್ಯಾಯ 1ನೇ ವಚನ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ನಾವು ನೋಡುವಾಗ, ಆದುದರಿಂದ ಈ ಸಮಯದಲ್ಲಿ ಕ್ರಿಸ್ತನಲ್ಲಿ ನಾವು ಇರುವುದರಿಂದ ಯಾವ ಶಿಕ್ಷಾವಿಧಿಯು ನಮಗೆ ಇಲ್ಲವೇ ಇಲ್ಲ ಎಂಬುದಾಗಿ ಘಂಟಾಘೋಷವಾಗಿ ಪೌಲನು ಏನು ಮಾಡ್ತಾ ಇದ್ದಾನೆ? ಹೇಳ್ತಾ ಇದ್ದಾನೆ ಪ್ರಿಯರೇ. 8ನೇ ಅಧ್ಯಾಯ 1ನೇ ವಚನ ಓದ್ತಿರೋ ಒಂದ್ಸಾರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನಮ್ಮ ಮೇಲೆ ಅಪರಾಧ ಹೊರಿಸುವುದಕ್ಕೆ ಯಾರ ಮೇಲೆಯೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಅಪರಾಧಗಳನ್ನು ಕ್ರಿಸ್ತೇಸನು ಏನು ಮಾಡಿದ್ದಾನೆ? ಕ್ಷಮಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಏನಂತೇಳಿ ಅಂತಂದ್ರೆ, ದೇವರು ನಮ್ಮನ್ನ ಆತನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಕರೆದಿದ್ದಾನೆ ಪ್ರಿಯರೇ. ಎಲ್ಲ ಕೆಲಸಗಳಾದ ಮೇಲೆ ದೇವರು ಈ ಆಕಾಶವನ್ನ, ಈ ಭೂಮಿಯನ್ನ ಏನು ಮಾಡ್ತಾನಂತೆ? ಲಯಪಡಿಸ್ತಾನೆ. ಕಣ್ಣಿಗೆ ಕಾಣ್ತಾ ಇದೆಯಲ್ವ ಆಕಾಶ, ಕಣ್ಣಿಗೆ ನಾವು ವಾಸ ಮಾಡ್ತಾ ಇದೆಯಲ್ಲ ಈ ಭೂಮಿ, ಈ 2 ನಾಶವಾಗ್ತವೆ. ದೇವರು ಏನು ಮಾಡ್ತಾನಂತ್ರಿ? ನೂತನ ಆಕಾಶವನ್ನ, ನೂತನ ಭೂಮಂಡಲವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. 4ನೇದಾಗಿ ನಾವು ಏನನ್ನ ಎದುರು ನೋಡಬೇಕಾಗಿದೆ ಅಂತಂದ್ರೆ, ನಮಗೋಸ್ಕರವಾಗಿ ದೇವರು ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯನ್ನ ಸೃಷ್ಟಿ ಮಾಡ್ಲಿಕ್ಕಿದ್ದಾನೆ. ಅದನ್ನೇ ಇಲ್ಲಿ ಪೇತ್ರನ ಏನು ಮಾಡ್ತಾ ಇದ್ದಾನೆ? ಬರಿತಾ ಇದ್ದಾನೆ ಪ್ರಿಯರೇ. ಆದರೆ ನಾವು ದೇವರ ವಾಗ್ದಾನವನ್ನ ನಂಬಿ ನೂತನ ಆಕಾಶ ಮಂಡಲವನ್ನ, ನೂತನ ಭೂಮಂಡಲವನ್ನ ಎದುರು ನೋಡ್ತಾ ಇದ್ದೇವೆ. ಯಾವುದನ್ನು ಎದುರು ನೋಡ್ತಾ ಇದ್ದೇವೆ ನಾವು? ಹೊಸ ಆಕಾಶ, ಹೊಸ ಭೂಮಿ. ಯಾವುದ್ರಿ? ಹೊಸ ಆಕಾಶ, ಹೊಸ ಭೂಮಿಯನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಅಲ್ಲಿ ಯಾವಾಗಲೂ ಕೂಡ ಏನು ವಾಸ ಮಾಡುತ್ತಂತೆ? ನೀತಿ ವಾಸ ಮಾಡುತ್ತೆ ಪ್ರಿಯರೇ. ಅಲ್ಲಿ ಯಾವ ಪಾಪಮಯವಾದಂಥ ಕೃತ್ಯಗಳಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ. ಅದನ್ನು ದೇವರು ನಮಗಾಗಿ ಕೊಡ್ಲಿಕ್ಕಿದ್ದಾನೆ.
ಹಲ್ಲೆಲೂಯಾ. ಆ ಸಮಯದಲ್ಲಿ ನೀವು ಅಬ್ರಹಾಮನು ಊರ್ ಎನ್ನುವಂಥ ಊರಿನಿಂದ ಏನು ಮಾಡಿದ, ಒಂದು ದೇಶವನ್ನು ಕೊಟ್ಟಂಥ ಸಮಯದಲ್ಲಿ ನಿಮಗೆ ದೇಶಗಳನ್ನು ದೇವರು ಆವತ್ತಿನ ದಿವಸ ಹಂಚ್ತಾನೆ. ಹಲ್ಲೆಲೂಯಾ, ಪ್ರೇಸ್ ಗಾಡ್. ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ನೂತನ ಆಕಾಶ ನೂತನ ಭೂಮಂಡಲದಲ್ಲಿ ದೇವರನ್ನು ಸ್ತುತಿಸುವಂಥ ಮಕ್ಕಳಾಗಿ ನೀವು ಇರ್ತೀರಿ. ಮುಂದೆ ಆಗಬೇಕಾಗಿರುವಂಥದ್ದು ಇನ್ನೂ ಕೂಡ ಪ್ರತ್ಯಕ್ಷ ಆಗಲಿಲ್ಲ ಪ್ರಿಯರೇ. ನಮಗೆ ಯಾವುದನ್ನು ದೇವರು ಒದಗಿಸಿಕೊಟ್ಟಿದ್ದಾನೋ ಅದನ್ನು ಮಾತ್ರ ನಾವು ಹಿಂಬಾಲಿಸಿ ಮುಂದೆ ಹೋಗುವಂಥವ್ರು ಆಗೋಣ. ಮೊದಲನೇದಾಗಿ ಯೇಸು ಬರಲಿಕ್ಕಿದ್ದಾನೆ, ಕ್ರಿಸ್ತನನ್ನೇ ಎದುರು ನೋಡುವವರಾಗೋಣ. ಎರಡನೇದಾಗಿ ನಮ್ಮ ದೇಹ, ಈ ಮಣ್ಣಿನ ದೇಹ ಬದಲಾವಣೆಯಾಗಿ ಮಹಿಮೆ ದೇಹವಾಗಿ ದೇವರು ಮಾರ್ಪಡಿಸಲಿಕ್ಕಿದ್ದಾನೆ, ಅದನ್ನು ನಾವು ಎದುರು ನೋಡೋಣ. ಮೂರನೇದಾಗಿ ದೇವರು ನಮಗಾಗಿ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ, ಆ ಪಟ್ಟಣವನ್ನು ನಾವು ಎದುರು ನೋಡೋಣ. ನಾಲ್ಕನೇದಾಗಿ ದೇವರು ನಮಗೋಸ್ಕರವಾಗಿ ನೂತನ ಆಕಾಶವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸಿದ್ದಾನೆ. ಅಲ್ಲಿ ದೇವರೇ ಇರ್ತಾನೆ. ಅಲ್ಲಿ ಯಾವ ಒಂದು ಪಾಪಕ್ಕೆ ಎನ್ನುವಂಥದ್ದು ಜಾಗ ಎನ್ನುವಂಥದ್ದು ಇರೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ, ಸಂಪೂರ್ಣವಾಗಿ ದೇವರು ನಮಗೆ ಜಯವನ್ನು ಕೊಡ್ತಾನೆ ಎಂಬುದಾಗಿ ಪ್ರೇಯರ್. ಹಲ್ಲೆಲೂಯಾ, ಪ್ರೇಸ್ ಗಾಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ನಾವು ನೂತನ ಆಕಾಶ ನೂತನ ಭೂಮಂಡಲವನ್ನು ಎದುರು ನೋಡುವಂಥದ್ದು ಮಾತ್ರವಲ್ಲ, ನಾವು ಐದನೇದಾಗಿ ನಾವು ನೋಡ್ತಾ ಇದ್ದೇವೆ, ನಾವು ದೇವರು ನಮಗಾಗಿ ಕೊಟ್ಟಿರ್ತಕ್ಕಂಥ ಜಯವನ್ನು ನಾವು ಏನು ಮಾಡಬೇಕಾಗಿದೆ, ಎದುರು ನೋಡಬೇಕಾಗಿದೆ. ಯಾವುದನ್ನು ನಾವು ಜಯ ಯಾವುದಂತ ಹೇಳ್ತಾ ಇದ್ದ ವಾಕ್ಯ ಓದ್ತಿರೋ ಒಂದ್ಸಾರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಮೊದಲು 3 ವಚನಗಳು. ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ದೇವರು ನಮಗೆ ಕೊಡುವಂಥ ಜಯ, ಆ ಜಯವನ್ನು ನಾವೇನು ಮಾಡಬೇಕಾಗಿದೆ, ಎದುರು ನೋಡಬೇಕಾಗಿದೆ ಪ್ರೇರೆ. ಯೇಸು ಅವಮಾನವನ್ನು ಆತನು ಅಲಕ್ಷ್ಯ ಮಾಡಿ ಶಿಲುಬೆ ಮರಣವನ್ನು ಸಹಿಸಿಕೊಂಡ ರೀತಿಯಲ್ಲಿ ನಾವು ಕೂಡ ಈ ಲೋಕದಲ್ಲಿ ಇರುವಾಗ ಯೇಸುವಿಗಾಗಿ ಎಲ್ಲವನ್ನ ನಾವು ಸಹಿಸಿಕೊಂಡು ಜೀವಿಸುವಂಥವರಾಗಿ ಇರೋಣ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ. ಏನಂತ ಹೇಳಂತಂದ್ರೆ, ನಮ್ಮ ಒಂದು ಮೂಲಕವಾಗಿ ದೇವರು ಏನು ಮಾಡ್ತಾ ಇದ್ದಾನೆ, ಒಂದು ಜಯವನ್ನು ದೇವರು ಘೋಷಿಸ್ಲಿಕ್ಕಿದ್ದಾನೆ. ನಾವು ಓಟವನ್ನು ಓಡ್ತಾ ಇದ್ದೇವೆ. ಏನು ಮಾಡ್ತಾ ಇದ್ದೇವೆ, ನಾವು ಓಟವನ್ನು ಓಡ್ತಾ ಇದ್ದೇವೆ. ನಾವು ಚಾಂಪಿಯನ್ನರು ಆಗಬೇಕಂತೇಳಿ ದೇವರು ಇಷ್ಟಪಟ್ಟಿದ್ದಾನೆ. ನಾವು ಓಟವನ್ನು ಅರ್ಥದಲ್ಲಿಯೇ ನಾವು ನಿಲ್ಲಿಸಬಾರ್ದು. ದೇವರು ಕೊಡುವಂಥ ಆ ಒಂದು ಕಿರೀಟಗಳನ್ನು, 5 ರೀತಿಯ ಕಿರೀಟಗಳನ್ನು ನಾವು ಏನು ಮಾಡಬೇಕ್ರಿ, ಧರಿಸಿಕೊಳ್ಳುವವರು ಆಗಬೇಕು. ಬಾಡಿ ಹೋಗದ ಜಯಮಾಲಿಕೆಯನ್ನ, ನೀತಿ ಎನ್ನುವಂಥ ಜಯಮಾಲಿಕೆಯನ್ನ, ನಾವು ಅನೇಕ ಸಂತೋಷ ಎನ್ನುವಂಥ ಜಯಮಾಲಿಕೆಯನ್ನು ಎಲ್ಲವುಗಳನ್ನು ನಾವು ಧರಿಸಿಕೊಳ್ಳುವವರು ಆಗಬೇಕಾದ್ರೆ ನಾವು ಸಂಪೂರ್ಣವಾಗಿ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಏನು ಮಾಡಬೇಕು, ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವ ಆತನಾಗಿರುವಂಥ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ನಮಗೆ ನೇಮಕವಾದಂಥ ಓಟವನ್ನು ಏನು ಮಾಡಬೇಕು, ಓಡುವಾಗ ಖಂಡಿತವಾಗಿ ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ರೀ, ಆ ಬಹುಮಾನಗಳನ್ನು, ಜಯವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ. 5ನೇದಾಗಿ ದೇವರು ನಮಗಾಗಿ ಜಯವನ್ನು ಇಟ್ಟಿದ್ದಾನೆ. ಯೇಸು ನಮಗೆ ಮಾದರಿಯನ್ನು ತೋರಿಸಿದ್ದಾನೆ. ಆತನು ಎಲ್ಲವನ್ನ ಸಹಿಸಿಕೊಂಡ ಹಾಗೆ ನಾವು ಕೂಡ ಎಲ್ಲವನ್ನ ಸಹಿಸಿಕೊಂಡು ನಾವು ಕೂಡ ಜಯವನ್ನು ಎದುರು ನೋಡುವವರಾಗಿ ಜೀವಿಸುವಂಥವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಿಂಹಾಸನದಲ್ಲಿ ಬಲಗಡೆಯಲ್ಲಿ ಆಸನರೂಢನಾಗಿರ್ತಕ್ಕಂಥ ಯೇಸು ಸ್ವಾಮಿ, ಆತನು ಜಯಶಾಲಿ ಆಗಿರ್ತಕ್ಕಂಥ ಯೇಸು ಸ್ವಾಮಿ, ಆತನು ನನ್ನನ್ನು ನಿನ್ನನ್ನು ಜಯದ ಜೀವಿತದ ಕಡೆಗೆ ನಡೆಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ನೀವು ಯಾವುದನ್ನು ಎದುರು ನೋಡುವವರಾಗಿ ಇದ್ದೀರಿ? ಏನನ್ನು ಎದುರು ನೋಡುವವರಾಗಿ ಇದ್ದೀರಿ? ಕೆಲವರು ಕೇವಲ ಈ ಲೋಕವನ್ನು ಎದುರು ನೋಡುವವರಾಗಿದ್ದಾರೆ. ಕೇವಲ ಈ ಲೋಕದಲ್ಲಿರ್ತಕ್ಕಂಥ ಆಶಾಪಾಶಗಳ ಸೆಳವಿಗೆ ಸಿಲುಕಿಕೊಂಡವರಾಗಿ ತಮ್ಮ ಭಕ್ತಿಯನ್ನ ಬಿಟ್ಟುಕೊಡುವವರಾಗಿ ಜೀವಿಸುವಂಥವರಾಗಿದ್ದಾರೆ. ಸಹೋದರ ಸಹೋದರಿಯೇ, ಇವತ್ತು ನೀನು ಯಾವುದನ್ನು ಎದುರು ನೋಡ್ತಾ ಇದ್ದೀಯಾ? ನಿನ್ನ ಜೀವಿತನ ಒಂದು ಸಾರಿ ನೀನು ಪರೀಕ್ಷೆ ಮಾಡಿಕೊ. ನೀನು ಕ್ರಿಸ್ತನನ್ನು ಎದುರು ನೋಡುವ ಮಗನಾಗಿದ್ದೀಯಾ? ನೀನು ಕ್ರಿಸ್ತನು ಕೊಡುವಂಥ ಒಂದು ಪಟ್ಟಣವನ್ನು ಎದುರು ನೋಡುವ ಮಗನಾಗಿದ್ದೀಯಾ? ನೀನು ಕ್ರಿಸ್ತನು ಕೊಡುವಂಥ ನೂತನ ಆಕಾಶ ಭೂಮಂಡಲವನ್ನು ಎದುರು ನೋಡುವ ಮಗನಾಗಿದ್ದೀಯಾ? ನೀನು ಕ್ರಿಸ್ತನು ಕೊಡುವಂಥ ಬಹುಮಾನವನ್ನು ಎದುರು ನೋಡುವಂಥ ಮಗನಾಗಿದ್ದೀಯಾ? ನಿನ್ನ ದೇಹದ ಮೇಲೆ ಅಮರತ್ವವನ್ನು ನೀನು ಧರಿಸಿಕೊಳ್ಳಬೇಕಾಗಿದೆ, ಅದನ್ನು ನೀನು ಎದುರು ನೋಡುವಂಥ ಮಗನಾಗಿದ್ದೀಯಾ?
ಸಹೋದರ ಸಹೋದರಿ, ಈ ಸಮಯದಲ್ಲಿ ನಿನ್ನ ಜೀವಿತ ನೀನು ಪರೀಕ್ಷೆ ಮಾಡಿ ಸಮಯವನ್ನು ವ್ಯರ್ಥ ಮಾಡದೆ ದೇವರಿಗಾಗಿಯೇ ಜೀವಿಸು. ಈ ಲೋಕದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ, ಈ ಲೋಕ ಶಾಶ್ವತವಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸಂಪೂರ್ಣವಾಗಿ ನಾವು ದೇವರನ್ನು ಎದುರು ನೋಡುವವರಾಗಿ ನಾವು ಜೀವಿಸೋಣ. ಈ ಲೋಕದಲ್ಲಿ ನಮ್ಮ ಮೇಲೆ ಅನೇಕವಾದಂಥ ಮಾತುಗಳನ್ನು, ಕೆಟ್ಟದಾದಂಥ ರೀತಿಯಲ್ಲಿ ಏನೆಲ್ಲವುಗಳನ್ನು ಅಂದಾಗಲೂ ಕೂಡ ನಾವು ದೇವರಲ್ಲಿ ಇದ್ದವರಾಗಿ, ತಾಳಿಕೊಂಡವರಾಗಿ, ಸಹನೆಯುಳ್ಳವರಾಗಿ, ದೇವರು ನಮಗೆ ಕಲಿಸಿಕೊಟ್ಟಂಥ ಭಕ್ತಿಯ ಜೀವಿತವನ್ನು ನಾವು ಜೀವಿಸುವವರಾಗಿ ಇರೋಣ ಪ್ರಿಯರೇ. 7 ವರ್ಷಗಳ ಶ್ರಮೆಯ ಕಾಲ ಭೂಮಿ ಮೇಲೆ ಬರಲಿಕ್ಕಿದೆ. ಆ 7 ವರ್ಷಗಳಲ್ಲಿ ನಾವು ಪರಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತೆ ಆಕಾಶದಲ್ಲಿ ಆತನ ಸಂಗಡ ನಾವು ಇರುವಾಗ ಸಂತೋಷ, ಭೂಲೋಕದಲ್ಲಿ ಭಯಂಕರ ಶ್ರಮೆ ಎಂಬುದಾಗಿ ಸಹೋದರ ಸಹೋದರಿ ಅದನ್ನು ತಿಳಿದುಕೊಂಡು ಅರಿತುಕೊಂಡು ನಾವು ಜೀವಿಸುವಂತವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಗ್ರಹಿಸೋಣ. ಪ್ರಾರ್ಥನೆ. ಎಲ್ಲರೂ ಕಣ್ಣುಮುಚ್ಚ್ರಿ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ತಂದೆ, ನಿರ್ವಹಿಸುವುದರಪ್ಪ ಅವರ ಕರ್ತನೆ ಪರಲೋಕ ರಾಜ್ಯದ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಸ್ವಾಮಿ ನಮಗಾಗಿ ಒಂದು ನಿರ್ಮಾಣದ ಮನೆಗಳನ್ನು ಮಾಡಿದಕ್ಕಾಗಿ ಸ್ತೋತ್ರ. ನಾವು ಈ ಲೋಕದಲ್ಲಿ ಯಾವ ಪ್ರಕಾರವಾಗಿ ಜೀವಿಸಬೇಕು ತಿಳಿಸಿಕೊಟ್ಟಿದ್ದೀವಿ. ಆ ರಾಜ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಪರಲೋಕ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡಿದಿ, ನಮ್ಮನ್ನು ನಿಲ್ಲಿಸಿದ್ದಿ. ಪರಲೋಕ ಪಟ್ಟಣಕ್ಕೆ ಹೋಗಲು ಸಿದ್ಧತೆಯನ್ನು ನಮಗೆ ಕರ್ತನೆ ಅದರ ಒಂದು ಪರಿಪಕ್ವವಾದ ನಿಯಮಗಳನ್ನು ನೀವು ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರಾತ್ಮರೇ ಪರಿಶುದ್ಧ ದಿನ ಹಸ್ತಕೊಟ್ಟಿಸಿಕೊಡ್ಬೋದು. ಎಲ್ಲರನ್ನು ನಿಮ್ಮ ಹಸ್ತಕೊಟ್ಟು ಎಲ್ಲ ಸುಭಿಕ್ಷತೆ, ಸುರಕ್ಷತೆ, ಆರೋಗ್ಯ, ಆನಂದ, ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು. ಎಲ್ಲ ಘನವಾನಮಯ ಮುಟ್ಟಲು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೀವಿ ಪರಮ ತಂದೆ. ಆಮೇನ್.